ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ರಾಜಶೇಖರ್. ರಾಜಶೇಖರ್ ಅಂತ. ಊರು ಸರ್? ಮೂಡಬಿದ್ರಿ. ಮೂಡುಬಿದ್ರಿ. ಹುಟ್ಟಿದ್ದು ಎಲ್ಲ ಸಕಲೇಶ್ಪುರ. ಓ, ಸಕಲೇಶ್ಪುರ. ಹಾಂ. ಓಕೆ. ಆದರೆ ನಮ್ಮದು ಮುಂಚೆ ಪೂರ್ವಿಕರು ಸಹ ಇಲ್ಲೇ ಮೂಡಬಿದ್ರಿ ಹತ್ರ ಕಲ್ಲಮಣ್ಕೂರು ಅಂತ ಇದೆ. ಹೌದು. ಅಲ್ಲಿ ಅವರು ತಂದೆ ಅಲ್ಲಿ ನಾವು ಜಾತಿಯಲ್ಲಿ ಪೂಜಾರಲ್ಲ ಸೇಂದಿ ಮಾಡಲಿಕ್ಕೆ, ಹಾಗೆ ಸಕಲೇಶ್ಪುರದಲ್ಲಿದ್ವಿ. ಅಲ್ಲಿ ಹುಟ್ಟಿ ಅಲ್ಲಿ ಶಾಲೆ ಹೋಗಿದ್ದು. ಅದರ ಮೇಲೆ ಮತ್ತೆ ಮಂಗಳೂರಿಗೆ ಬಂದು ಅಲ್ಲಿಂದ ಬಾಂಬೆಗೆ ಹೋಟ್ಲ ಕೆಲಸಕ್ಕೆ ಬಂದೆ. ಹೋಟ್ಲ ಕೆಲಸಕ್ಕೆ ಶಾಲೆ ಕಲಿಬೇಕು ಅಂತ ಹೇಳಿ ಬಂದದು. ನಾನು ಬರುವಾಗನೇ ಸ್ವಲ್ಪ ದೊಡ್ಡದಿದ್ದೆ ನಾನು. ಅವರೆಲ್ಲ ಅಲ್ಲಿ ಇದ್ದವರೆಲ್ಲ ಸಣ್ಣ ಸಣ್ಣ ಮಕ್ಕಳು. ಶಾಲೆಗೆ ಹೋಗಲಿಲ್ಲ. 1 ವರ್ಷ ಹೋಟ್ಲಲ್ಲಿ ಮಾಡಿ ಮತ್ತೆ ವಾಪಸ್ ಊರಿಗೆ ಹೋದೆ. ಊರಿಗೆ ಹೋಗಿ 1-2 ವರ್ಷ ಸರಾಯಿ ಅಂಗಡಿ ಮಾಡಿದೆ. ಸಾರಾಯಿ ಅಂಗಡಿಯಲ್ಲಿ? ಹೌದು. ಅಲ್ಲ ಅಲ್ಲಿ ಸಕಲೇಶ್ಪುರದ ಚಂಗಡಹಳ್ಳಿ ಅಂತ ಇದೆ. ಶನಿವ ಕೂರ್ಗ್ ಪಕ್ಕ. ಅಲ್ಲಿ ಅದು ಏನೋ ಸರಿ ಆಗಲಿಲ್ಲ ನನಗೆ. ಅದು ಬಿಟ್ಟು ಇನ್ನು ಡ್ರೈವಿಂಗ್ ಕಲಿಯುವ ಅಂತೇಳಿ ಶಿವಮೊಗ್ಗಕ್ಕೆ ಹೋದೆ, ಗಜಾನನಾಗೆ. ಗಜಾನ ಟ್ರಾನ್ಸ್ಪೋರ್ಟ್. ಅವರು ನಾವು ಹೋಗುವಾಗ ಅಲ್ಲಿ ಒಂದು ಸರಿ ಇದಾಗಿತ್ತು. ಸೆಕೆಂಡ್ ಸರಿ ಮಾಡುವಾಗ ಇನ್ನೊಂದು ತಿಂಗಳು ಅಂತ ಹೇಳಿದರು. 1 ತಿಂಗಳಲ್ಲಿ ನಂದು ಹಣ ಖರ್ಚಾಯಿತು. ವಾಪಸ್ ಊರಿಗೆ ಬಂದೆ. ಊರಿಗೆ ಬರುವಾಗ ಸರಾಯಿ ಅಂಗಡಿ ಇಲ್ಲ. ಅಂಗಡಿ ಗೌರ್ಮೆಂಟ್ ಅವರು ಅಲ್ಲಿಂದ ಸೀದಾ ಕೇರಳಕ್ಕೆ ಹೋಗಿ ವೈನಾಡಲ್ಲಿ ಒಂದು ಟೀ ಎಸ್ಟೇಟಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡಿದೆ. ಟೀ ಎಸ್ಟೇಟಲ್ಲಿ? ಹೌದು. ಸಕಲೇಶ್ಪುರದಿಂದ ವೈನಾಡು ಹೋದ? ವೈನಾಡು, ಕಲ್ಪೇಟ ಮೀನಂಗಡಿ ಮಧ್ಯ. ಹೌದು ಹೌದು ಹೌದು. ಘಾಟ್ ಸೆಕ್ಷನ್ ಹತ್ರ. ಹೌದೌದು, ಘಾಟ್ ಸೆಕ್ಷನ್. ಅದು ಸುಲ್ತಾನ್ ಬತ್ತೇರಿ ಅಲ್ಲ? ಹೌದು. ಮೀನಂಗಡಿ ಕಲ್ಪೇಟ ಮಧ್ಯ. ಅದು ಮಧ್ಯ. ಅಲ್ಲಿ ಒಂದು ಟೀ ಎಸ್ಟೇಟ್ ಇತ್ತು, ಬೆಂಗಳೂರಿನವ್ರೇ, ಮಾರವಾಡಿಗಳು. ಓಕೆ. ಅಲ್ಲಿ 1 ವರ್ಷ ಮಾಡಿದೆ. ಅದು ಸರಿಯಾಗಿಲ್ಲ. ನಮ್ಮದು ಇದೆಲ್ಲ ಡ್ರೈವಿಂಗ್ ಮೇಲೆ ಇತ್ತಲ್ಲ. ವಾಪಸ್ ಮಂಗಳೂರು ಬಂದ್ರಿ. ಚಿಕ್ಕಪ್ಪ ಎಲ್ಲೇ ಇದ್ರು ಮೂಡಬಿದ್ರಿಯಲ್ಲಿ. ಅಲ್ಲಿಂದ ಮತ್ತೆ ಲಾರಿಯಲ್ಲಿ ಕಂಡಕ್ಟರ್ ಆಗಿ ಹೋಗಿದ್ದು. ಲಾರಿಯಿಂದ ಕಂಡಕ್ಟರ್ ಹೋಗಿದ್ದು. ಲಾರಿಯಲ್ಲಿ ಕಂಡಕ್ಟರ್ ಆಗಿ ಮತ್ತೆ ಅಲ್ಲಿಂದ ಬಿಟ್ಟು ಮತ್ತೆ ಒಂದು DCM ಟೊಯೋಟ ಇತ್ತು. DCM ಟೊಯೋಟ 4 ಸ್ಟೇಟ್ ಪರ್ಮಿಟ್ ಇದೆ ಅದಕ್ಕೆ. ಮತ್ತು ಅದರಲ್ಲಿ ಸೇರಿದೆ. ಸೇರಿ ಮದುವೆ ಎಲ್ಲ ಆಯಿತು, ಮಗು ಆಯಿತು ಒಂದು. ಅದ್ರ ಮೇಲೆ ಮತ್ತೆ ಲೋಕಲ್ ಬಸ್ಸು. ಕಟೀಲ್ ಮತ್ತೆ ಗುರುವಾಯಿನಕೆರೆ. ಬಸ್ ಹೆಸರು ನೆನಪುಂಟ? GK ಟ್ರಾವೆಲ್ಸ್. ಅದೊಂದು ಬ್ರಾಹ್ಮಣರದು, ದರೆಗುಡ್ಡೆ ಗೋಪಾಲಕೃಷ್ಣ ಭಟ್ರೆ. ಈಗ ಸಹ ಉಂಟಾ ಅದು ಬಸ್? ಇಲ್ಲ, ಅವ್ರು ಮಾರಿದ್ದಾರೆ. ಅದ ನಂತರ ಸುನೀಲ್ ಬಸ್, ಅವ್ರು ಸ್ವಲ್ಪ ದೂರದಲ್ಲಿ ಸಂಬಂಧಿಕರೇ, ಅವ್ರ ಬಸ್ಸಲ್ಲಿ ಕರೆದ್ರು. ಅದು ಮಂಗಳೂರು ಕುಂದಾಪುರ ಬರ್ತಾಯಿತ್ತು. ಅದರಲ್ಲಿ 1 ವರ್ಷ ಮಾಡುವಾಗ ಅವ್ರು ಮಾರಿದ್ರು ಬೇರೆಯವರಿಗೆ. ಮತ್ತು ಅದು ಒಂದು ಕೊಂಕಣಿಯವರಿಗೆ ಮಾರಿದರು. ಅದರಲ್ಲಿ ಒಂದು 6 ತಿಂಗಳು ಮಾಡುವಾಗ ಯಾಕೆ ಸರಿಯಾಗಲಿಲ್ಲ. ಅದು ಬಿಟ್ಟು CPC ಅಲ್ಲಿ ಒಂದು 7 ವರ್ಷ ಮಾಡಿದೆ. 7 ವರ್ಷ ಅಂದರೆ ನಾನ್ AC ಇಂದ AC ವರೆಗೆಲ್ಲ? ಹೌದು. ನಾವು ಬರುವಾಗನೇ ಇಲ್ಲಿ 94ಅಲ್ಲಿ CPC ಹೋಗಿದ್ದು. ಸ್ವದೇಶಿ ಇತ್ತು ಆಗ ಅಲ್ಲ? ಇಲ್ಲಿ ಕೆಂಪು ಗಾಡಿ ಬರ್ತಿದ್ದು ಆ ಟೈಮಲ್ಲಿ. ಸೊ AC ಬಸ್ಸಲ್ಲಿ ಮಾಡಿದ್ರು. AC ಮತ್ತು ಬ್ಯಾಂಗ್ಳೂರು ಅದೆಲ್ಲ ಕಡೆ ಹೋಗ್ಬೇಕು. ಹೌದು. ಅದು ಮಾರಿದ ತಕ್ಷಣ ಅದು ಕಂಪನಿ ಕ್ಲೋಸ್ ಆಗ್ತಾ ಬರ್ತದೆ. ಅವಾಗ ಅದು ಬಿಟ್ಟು 2001ರಲ್ಲಿ ಆನಂದಿಗೆ ಬಂದೆ. 2001ರಲ್ಲಿ ಆನಂದಿಗೆ. ಆನಂದಲ್ಲಿ ಬಂದು ಒಂದು 6 ತಿಂಗಳು ಮಾಡುವಾಗ, ಅವಾಗ ಬಸ್ ಇವಾಗಿನಾಗೆ ಅಲ್ಲ, ಸೀಸನ್ ಬರುವಾಗ ಓಡ್ತಿತ್ತು, ನಾನ್ ಸೀಸನಲ್ಲಿ ನಿಲ್ಲಿಸ್ತಾ ಇದ್ರು ಗಾಡಿ. ಡ್ರೈವರ್ ಎಲ್ಲ ಜಾಸ್ತಿ ಇರುವಾಗ. ಮತ್ತೆ ಅದು ಬಿಟ್ಟು ಕಾರ್ಕಳ ವಿಶಾಲಿಗೆ ಹೋದೆ. ಹಾಗೆ 2001ರಲ್ಲಿ ಸೆಪ್ಟೆಂಬರಲ್ಲೇನೋ ವಾಲ್ವೋ ಟ್ರೈನಿಂಗ್ ಕಳಿಸಿದ್ರು. ಯಾವ ವರ್ಷದ ಮಾತಿದು? 2001. 2001ರಲ್ಲ? ಹೌದು. ಸೆಪ್ಟೆಂಬರ್ 2001 ಲಾಸ್ಟಲ್ಲಿ ಅವ್ರಿಗೆ ಕಾರ್ಕಳಕ್ಕೆ ಫಸ್ಟು ಸೌತ್ ಕೇಂದ್ರಕ್ಕೆ ಒಲವು ಬಂದಿದ್ದು ಅವರಿಗೆ. ಭಟ್ಕಳ ಟು ಬ್ಯಾಂಗ್ಳೂರು ಹಾಕಿದ್ರು. ವಿಶಾಲ್ ಕಾರ್ಕಳ ವಿಶಾಲ್ ನಮ್ಮ ಇವರು ಸಂತೋಷ್ ಹೆಗ್ಡೆ ಇದ್ದಾರೆ, ಲೋಕಾಯುಕ್ತ. ಅವರ ಮಾವನ ಮಗಂದು. ಅಡ್ಡಿ ಅಂತ ಹೇಳಿ ಒಳ್ಳೆ ಜನ. ಅಲ್ಲಿ 2 ವರ್ಷ ಮಾಡುವಾಗ ಡೇ ಆ್ಯಂಡ್ ನೈಟ್ ಹೋಗ್ತಾಯಿತ್ತು ಅದು ಗಾಡಿ. ಮತ್ತು ಅವರು ಖಾಲಿ ಡೇ ಮಾಡಿದರು, ಡ್ರೈವರ್ ಜಾಸ್ತಿ ಆಯಿತು. ನಾನು ಮತ್ತೆ ಕೆನರಾ ಪಿಂಟೋಕ್ಕೆ ಅವರು 2 ಗಾಡಿ ಕೊಟ್ಟಿದ್ದರು. ಒಂದು ಮಂಜುನಾಥಿನವ್ರದ್ದು, ಇನ್ನೊಂದು
ನಮ್ಮದು ಪ್ರಗತಿ ಬಸ್ ಇದೆಯಲ್ಲ, ಅವ್ರದ್ದು ತಮ್ಮ. ಅವ್ರ ಬಸ್ಸಲ್ಲಿ 1 ವರ್ಷ ಮಾಡಿದೆ. 1 ವರ್ಷ ಮಾಡುವಾಗ ಅದು ಸ್ವಲ್ಪ ಹಳೇದಾಗ್ತಾ 1 ವರ್ಷ 1.5 ವರ್ಷ ಹಳೇದಾಗ್ತಾ ಬಂತು. ಆಮೇಲೆ ಸದರ್ನ್ ಅವರು ಕೆನರಾ ಪೆಂಟೆಗೆ ಒಂದು ಗಾಡಿ ಕೊಟ್ಟರು. ಓಕೆ. ಮತ್ತು ಅದರಲ್ಲಿ ಸದರ್ನಲ್ಲಿ ಒಂದು 8-9 ವರ್ಷ ಮಾಡಿದೆ ನಾನು. 9 ವರ್ಷ ಸದರ್ನ್ ಟೂರಿಸ್ಟ್ ಅಲ್ಲ ಅದು? ಸದರ್ನ್ ಟೂರಿಸ್ಟು. ನಮ್ಮದು ಪುಷ್ಪರಾಜ್ ಶೆಟ್ಟಿ ಮತ್ತು ಸದಾಶಿವ ಶೆಟ್ಟರು. ನಮ್ಮದು ಭಾರತ್ ಬಾಡಿ ವರ್ಕ್ ಇದೆ ನೋಡಿ ರಾಜ್ಯದಲ್ಲಿ, ಅವ್ರದ್ದೇ. ಸೊ ಸದರ್ನ್ ಟೂರಿಸ್ಟಲ್ಲಿ ಯಾವ ರೂಟ್ ಇತ್ತು ಅದು? ಅದು ಮಂಗಳೂರು ಬಾಂಬೆ ಫಿಕ್ಸ್ ಇದ್ರು. ಮತ್ತು ಅದು ಓಲ್ವೋ ಎಲ್ಲ ಮಾರಿದ ಮೇಲೆ ಸ್ವಲ್ಪ ಟೈಮ್ ನಾನು ನಾನ್ ಎ ಸಿಲಿ ಮಾಡಿದೆ ಅದರಲ್ಲೇ. ಸದರ್ನ್ ಟೂರಿಸ್ಟ್ ಓಲ್ವೋ ಇತ್ತಾ? ಹಾಂ, ಅವರು ತುಂಬ, ಅವ್ರ ಹತ್ರ ಸುಮಾರು 10-14 ಓಲ್ವೋ ಇತ್ತು. ಫಸ್ಟಿಗೆ ಸ್ಲೀಪರ್ ಬಸ್ಸು ಮಂಗಳೂರಿಗೆ ಹಾಕಿದ್ದೆ ಅವರೇ, ಸದರ್ನ್ ಟೂರಿಸ್ಟ್ನವರು. ಹಾಂ, ಮಂಗಳೂರು ಬಾಂಬೆ ಟೂರಿಸ್ಟ್ ಹಾಕಿ ಇದು ಸ್ಲೀಪರ್ ಬಸ್ ಹಾಕಿದ್ದೆ ಅವರೇ. ಸೊ ಸದರ್ನ್ ಟೂರಿಸ್ಟಲ್ಲಿ ಇದ್ರಿ. ಅದ್ರ ಮುಂಚೆ ನೀವು ಸದರ್ನ್ ಕೆನರಾ ಪಿಂಟೋದಲ್ಲಿ, ಕೆನರಾ ಪಿಂಟೋ ಕೂಡ ಓಲ್ವೋಲ್ಲಿ ಇದ್ರಿ? ಹೌದು, ಕೆನರಾ ಪಿಂಟೋ ಓಲ್ವೋ, ಸದರ್ನ್ ಟೂರಿಸ್ಟ್ ಓಲ್ವೋ, ವಿಶಾಲ್ ಓಲ್ವೋ, ಮತ್ತೆ ಮಧ್ಯ ಯಾವ್ದು ಹೇಳಿದ್ರೆ ಮಂಜುನಾಥ್ ಓಲ್ವೋ. ಮಂಜುನಾಥ್ ಅಂದ್ರೆ ಕೆನರಾ ಪಿಂಟೋದವರಿಗೆ ಮಂಜುನಾಥ್ ಮತ್ತೆ ಪ್ರಗತಿ ಬಸ್ಸಿನವರು ಅಟ್ಯಾಚ್ ಕೊಟ್ಟಿದ್ರು. ನಾನು ಪ್ರಗತಿ ಅವ್ರ ಬಸ್ಸಲ್ಲಿದ್ದೆ. 2 ಬಸ್ ಕೊಟ್ಟಿದ್ರು. ಒಂದು 6345 ಅದು ಅವ್ರ ಗಾಡಿಯಲ್ಲಿದ್ದೆ ನಾನು. ಓಕೆ. ಸೊ ಸದರ್ನಲ್ಲಿ ಅಷ್ಟು ವರ್ಷ ಮಾಡಿದ್ರಿ. ಮತ್ತೆ ಸದರ್ನ್ ಬಿಟ್ಟ ಮೇಲೆ ಮತ್ತೆ ಸದರ್ನಲ್ಲಿ ಮತ್ತೆ ಗಾಡಿ ಹಾಕಿದ್ರು ಓಲ್ವೋ. ಸ್ವಲ್ಪ ಟೈಮ್ ನಾನು ನಾನ್ ಎ ಸಿಲಿ ಮಾಡಿದ್ದೆ ಅವ್ರೆ. ಮತ್ತೆ ಫಸ್ಟ್ ಮಾರ್ಕ್ 3 ಗಾಡಿ ಬಂತು, 2097 ಹೇಳಿ ಗಾಡಿ. ಅದರಲ್ಲಿ ಒಂದು ಮಾರ್ಕ್ 3 ಗಾಡಿಯಲ್ಲಿ ಮಾಡಿದೆ. ಮತ್ತು ಅವರಿಗೆ ಮತ್ತೆ ಮಲ್ಟಿ ಎಕ್ಸೆಲ್ ಬಂತು, ಅದರಲ್ಲಿ ಮಾಡಿದೆ. ಅದ ನಂತರ ಅವರು ಗಾಡಿ SRSಗೆ ಅಟ್ಯಾಚ್ ಕೊಟ್ಟರು. ಮತ್ತೆ SRSಗೆ ಮಾರಿದ್ರು ಆ ಗಾಡಿನ. SRS ಓಲ್ವೋ ಇರಲಿಲ್ಲ, ಸದರ್ನ್ ಟೂರಿಸ್ಟ್ ಅವರೈತಿ ಇದು ಓಲ್ವೋ ಇದ್ದಿದ್ದು. ಬೋರ್ಡ್ ಇತ್ತಲ್ಲ. ಹೌದು, ಸದರ್ನ್ ಟೂರಿಸ್ಟ್ SRS ಹೇಳಿ ಫಸ್ಟಿಗೆ ಇವರು ಅವ್ರ ಹತ್ರ ನಾನ್ ಎ ಸಿ ಗಾಡಿಯೆಲ್ಲ ಇತ್ತು SRSನವ್ರ ಹತ್ರ. ಓಲ್ವೋ ಇರಲಿಲ್ಲ. ಓಲ್ವೋ ಇವರೇ ಕೊಟ್ಟದ್ದು. ಅವರು ತುಂಬ ಒಳ್ಳೆಯವರು ದನಿ. ಸದರ್ನ್ ಟೂರಿಸ್ಟ್ ಪುಷ್ಪರಾಜ್ ಶೆಟ್ಟರು ತಂದೆ ಇದ್ದಾರಲ್ಲ, ಸದಾಶಿವ ಶೆಟ್ಟರು, ತುಂಬ ಒಳ್ಳೆಯವರು. ತುಂಬ ನಮಗೆ ಒಂದ್ಸರಿ ಹುಷಾರಿಲ್ದಾಗೆ ನಿಮೋನಿಯಾ ಆಗಿತ್ತು. ಹಾಸ್ಪಿಟ್ಲಿದ್ದು ಅರ್ಧ ಬಿಲ್ಲೆಲ್ಲ ಅವರೇ ಕಟ್ಟಿದ್ದಾರೆ. ಸೊ ಅಲ್ಲಿಂದ ಮತ್ತೆ ವಾಪಸ್ ಆನಂದಿಗೆ ಆನಂದ್ ಓಲ್ವೋ ಬಂತ. ಓಲ್ವೋದಲ್ಲಿ ಮುಂಚೆ ಇದಕ್ಕಿಂತ ಮುಂಚೆ 3ನೇ ಒಂದು ಗಾಡಿ ಇತ್ತು, ಆ ಗಾಡಿಯಲ್ಲಿ ಮಾಡಿದೆ. ಮತ್ತು ಅದನ್ನು ನಿಲ್ಲಿಸಿದ್ರು. ಹೊಸ ಗಾಡಿ ಮಾತ್ರ ಓಡ್ತಾ ಇತ್ತು, ಹಳೆ ಗಾಡಿ ನಿಲ್ಲಿಸಿದ್ರು. ನಿಲ್ಲಿಸುವಾಗ ನಾನು ಮತ್ತೆ ಕೆನರಾ ಪಿಂಟೋ ವಾಪಸ್ ಕೆನರಾ ಪಿಂಟೋದಲ್ಲಿ ಮತ್ತೊಂದು 3 ವರ್ಷ ಮಾಡಿದೆ. ಅದರಲ್ಲಿ ಸ್ಕ್ಯಾನಿಯಾ ಮತ್ತು ಓಲ್ವೋದಲ್ಲೆಲ್ಲ ಮತ್ತೆ ವಾಪಸ್ ಆನಂದ್. ಸೊ ಅಲ್ಲಿಂದ ಮತ್ತೆ ಆನಂದಲ್ಲೇ ಇದ್ದೀನಿ. ಸೊ ನೀವು ಡ್ರೈವಿಂಗ್ ಯಾಕೆ ಬಂದ್ರಿ? ಅಂದ್ರೆ ಯಾಕೆ ಅದು ಥಾಟ್ ಬಂದ್ರಿ ಡ್ರೈವಿಂಗ್ ಮಾಡ್ಬೇಕು? ನೀವು ನಮಗೆ ಟಿ ಎಸ್ಟೇಟ್ ಅಂತಲ್ಲ, ನಮಗೆ ಸಣ್ಣದ್ರಿಂದನೂ ಡ್ರೈವಿಂಗ್ದೇ ಹುಚ್ಚು. ಓಕೆ. ಸಣ್ಣದ್ರಿಂದನೂ ಅದೇ, ನಾನು ಡ್ರೈವಿಂಗ್ ಕಲಿಬೇಕು ಅಂತಾನೆ ಸರಾಯಿ ಅಂಗಡಿ ಬಿಟ್ಟದು. ಅಲ್ಲಿಂದ ವಾಪಸ್ಸು ಏನಾಗಲಿಲ್ಲ. ಮತ್ತೆ ಎಂತಾದ್ರೂ ಕೆಲಸ ಬೇಕಲ್ಲ, ಅದಕ್ಕೆ ವಯನಾಡಿಗೆ ಹೋಗಿ ಕೆಲಸ ಮಾಡಿ ಮತ್ತೆ ಲಾರಿಯಲ್ಲಿ ಕಂಡಕ್ಟರ್ ಆಗಿ ಬಾಂಬೆ ಕೇರಳ, ಗುಜರಾತ್, ಕೇರಳ. ಸೊ ಏನು ತಗೊಂಡು ಹೋಗ್ತೀರಿ ಲಾರಿಯಲ್ಲಿ? ಏನಿತ್ತು ಲಾರಿಯಲ್ಲಿ? ಈಚೆಯಿಂದ ಗೋದ್ರೇಜ್ ತಗೊಂಡು ಹೋಗ್ತಿದ್ವಿ, ಗೋದ್ರೇಜ್ ಕಂಪನಿ. ಆಚೆಯಿಂದ ಬರುವಾಗ ತೆಂಗಿನ ಎಣ್ಣೆ, ಕೊಪ್ಪರ, ರಬ್ಬರ್ ಸಿಕ್ಕಿದೆ ಅಲ್ಲ, ತೆಂಗಿನಕಾಯಿ ಲೋಡ್ ಮಾಡ್ಕೊಂಡು ಬರ್ತೀವಿ. ಸೊ ನೀವು ಕಂಡಕ್ಟರ್ ಆಗಿ ಜಾಯಿನ್ ಆಗಿದ್ರಿ. ಸೊ ಡ್ರೈವಿಂಗ್ ಯಾರು ಹೇಳ್ಕೊಟ್ರು ನಿಮಗೆ? ಅವಾಗೆಲ್ಲ ಡ್ರೈವರ್ಗಳು ಹೇಳಿಕೊಡ್ತಾ ಇದ್ರು ಕಂಡಕ್ಟರಿಗೆ. ನೆನಪಿದ್ದಾರ ನಿಮ್ಗೆ? ಯಾರು ನಿಮ್ಗೆ ಫಸ್ಟಿಗೆ ಅಂದ್ರೆ ನನ್ನ ಹೆಂಡತಿಯ ಅಕ್ಕನ ಗಂಡ. ಫಸ್ಟ್ ನಾನು ಅವರೊಟ್ಟಿಗೆ ಹೋಗಿದ್ದು, ರಾಮಣ್ಣ ಹೇಳಿ. ಅವಾಗ ಯಲ್ಲಾಪುರದ ರೋಡ್ ಸರಿ ಇಲ್ಲ. ಹೌದು. ಈ ಯಲ್ಲಾಪುರ ಘಾಟಿಯಲ್ಲಿ ಕೊಡ್ತಾ ಇದ್ರು. ಅವಾಗ ಫಸ್ಟಿಗೆ ಕೊಡೋದಿಲ್ಲ, ಕಂಡಕ್ಟರ್ ಅವರು ಸರಿ ಕೆಲಸ ಮಾಡಿ ಅವನು ಪರ್ಫೆಕ್ಟ್ ಅಂತ ಪ್ರೂವ್ ಮಾಡಬೇಕು. ಹಾಗೆ ಲೆಫ್ಟ್ ಸೈಡಲ್ಲಿ ಅವ್ರು ಕೂತ್ಕೊಂಡು, ನಮ್ಮ ರೈಟ್ ಸೈಡ್ ಕೂತ್ಕೊಂಡು ಸ್ಟೇರಿಂಗ್ ಕೊಡ್ತಾ ಇದ್ರು. ಹಾಗೆ ಅವಾಗ ಡಬಲ್ ಕ್ಲಚ್ ಅಲ್ಲ, ಹೌದು, ಕಷ್ಟ ಡ್ರೈವಿಂಗ್ ಅವಾಗ. ಅಲ್ಲಿಂದ ಹಾಗೆ ಡ್ರೈವರ್ ಆಗಿ ಹನುಮಾನ್ ರೋಡ್ ಲೈನ್ಸ್ ಅಂತ ಹೇಳಿ ಮಂಗಳೂರಿಂದ ಗುಜರಾತಿಗೆಲ್ಲ ಹೋಗ್ತಾ ಇದ್ವಿ. ಅದ್ರಲ್ಲಿ ಫಸ್ಟ್ ಡ್ರೈವರ್ ಆಗಿ ಹೋದೆ ನಾನು ಲಾರಿಯಲ್ಲಿ. ಮತ್ತೆ ಅದು ಬಿಟ್ಟು ನವಮಿ ಅವ್ರದ್ದು ಹತ್ರ ಲಾರಿ ಇತ್ತು ಮುಂಚೆ, ನವೋದಯ, ಅವ್ರದ್ದು ಲಾರಿಯಲ್ಲಿ ಸ್ವಲ್ಪ ಟೈಮ್ ಮಾಡಿ ಮತ್ತೆ
ಇದು ಸದ್ದಾಮ್ ಹುಸೇನ್ ಗಲಾಟೆಯಲ್ಲಿ ಡೀಸೆಲ್ ಎಲ್ಲ ಸಿಗ್ತಾ ಇರಲಿಲ್ಲ ನೋಡಿ. ಹೌದು ಹೌದು ಹೌದು. ಆ ಟೈಮಲ್ಲಿ ಲಾರಿಯೇ ಬೇಡ ಹೇಳಿ ಆ ಟೆಂಪಕ್ಕೆ ಸೇರಿದೆ. ಟೆಂಪ ಅಂದರೆ ಅದು ಮಿನಿ ಲಾರಿ, ಡಿ7 ಟೊಯೋಟಾ. ಅದು ಆ ಗಾಡಿಯಲ್ಲಿ ಎಲ್ಲ ಲೋಡು ಕುರಿ, ಅದು ಸಹ ಒಂದು ಮಹಾರಾಷ್ಟ್ರಕ್ಕೆಲ್ಲ ಹೋಗ್ತಿತ್ತು, ಮಹಾರಾಷ್ಟ್ರ ಕೇರಳಕ್ಕೆಲ್ಲ. ಓಕೆ. ಅದ ನಂತರ ಮದುವೆ ಆಯಿತು, ಅದರಲ್ಲೇ ಓಕೆ, ಒಂದು ಮಗು ಆಯಿತು. ಮತ್ತು ಮಗುದು 1 ವರ್ಷ ಬರ್ತ್ಡೇ ಆದಮೇಲೆ ಅದನ್ನು ಬಿಟ್ಟೆ. ಓಕೆ. ಬಿಟ್ಟು ವಾಪಸ್ಸು ಬಸ್ಸು, ಲೋಕಲ್ ಬಸ್ಸು ಒಂದು 3 ವರ್ಷ ಲೋಕಲ್ ಬಸ್ ಮಾಡುವಾಗ ಮತ್ತೆ CPCಯಲ್ಲಿ ಲಕ್ಸುರಿ ಬಸ್ ಫಸ್ಟ್. ಅದೇ. ಸೊ ಈಗ ನೀವು ಲಾರಿ ಓಡಿಸಿದ್ರಿ ಅಂತ ಹೇಳಿದ್ರಿ, ಮತ್ತೆ ಬಸ್ಸಿಗೆ ಬಂದಿದ್ರಿ, ಸ್ಕ್ಯಾನಿಯಾ ಓಡಿಸಿದ್ರಿ. ಸೊ ಈಗ ಲಾರಿ ಮತ್ತೆ ಬಸ್ಸಿಗೆ ಏನು ಡಿಫ್ರೆನ್ಸ್? ಓಡಿಸ್ಲಿಕ್ಕೆ ಯಾವ ಲಾರಿ ಕಷ್ಟ. ಯಾಕೆ? ಲಾರಿಯಲ್ಲಿ ತುಂಬ ಲೋಡ್ ಇರ್ತದೆ. ಮತ್ತು ಅದು ಲಾರಿಯಲ್ಲಿ ಒಂದೇ ಥರ ಲೋಡ್ ಇರೋದಿಲ್ಲ. ಒಂದು ಹೈಟ್ ಲೋಡು, ಒಂದು ಬೈಟಾ ಲೋಡು, ಒಂದು ಲೋಡ್ ಹೊರಗೆ ಇರ್ತದೆ, ಒಂದು ಸರಿ ಲೋಡ್ ಹಿಂದೆ ಆಗ್ತದೆ, ಮುಂದೆ ಆಗ್ತದೆ, ಮತ್ತು ಅದೆಲ್ಲ ಪಾಠ ಇರೋದು. ಮತ್ತು ಆ ಲಾರಿಯನ್ನು ಗಲ್ಲಿಗೆಲ್ಲ ತೊಗೊಂಡು ಹೋಗಬೇಕು. ಬಸ್ ಹಾಗೆ ಇಲ್ಲ, ಬಸ್ ಮೈನ್ ರೋಡಲ್ಲಿ ಹೋಗಿ. ಮತ್ತು ಅದರಲ್ಲಿ ಲೋಡಿಗೆ ಫೋನ್ ಮಾಡಬೇಕು. ಇವಾಗೆಲ್ಲ ಮೊಬೈಲ್ ಉಂಟು, ಅವಾಗೆಲ್ಲ ಲ್ಯಾಂಡ್ಲೈನ್ ಅಲ್ಲ, ಅಲ್ಲೆಲ್ಲಿ ನಿಲ್ಲಿಸಿ ಆಫೀಸ್ ಎಲ್ಲ ಇರ್ತಿತ್ತು, ಆಫೀಸ್ನವ್ರಿಗೆ ಫೋನ್ ಮಾಡಬೇಕು. ಮತ್ತು ಅವರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಲೋಡಿಗೆ ಹೋಗಬೇಕು, ತಲುಜ್ಜಕ್ಕೆ ಹಾಗೆಲ್ಲ. ಲಾರಿ ಹೋಗಲು ಕಷ್ಟ, ಇವಾಗಲೂ ಕಷ್ಟ. ಮತ್ತು ಅದಕ್ಕೆ ಟಾರ್ಪಲ್ ಕಟ್ಟಲಿಕ್ಕೆ ಉಂಟು, ಬಿಸಿ ಇರ್ತದೆ, ಬಿಸಿ ಟಾರ್ಪಲ್. ಅದ್ರ ಮೇಲೆ ಹೋಗಿ ಟಾರ್ಪಲ್ ಹಾಕಬೇಕು, ಟಾರ್ಪಲ್ ತೆಗಿಬೇಕು, ಹಗ್ಗ ಹಾಕಬೇಕು, ಲೂಸ್ ಆಗ್ತದೆ, ಮಧ್ಯದಲ್ಲಿ ಸರಿ ಮಾಡಬೇಕು. ಮತ್ತು ಇವಾಗೆಲ್ಲ ಕಂಡಕ್ಟ್ರಿಗೆ ಅಷ್ಟು ಕಷ್ಟ ಇಲ್ಲ. ಮುಂಚೆ 4 ಸರಿ ಮಧ್ಯದಲ್ಲಿ ಗ್ರೀಸ್ ಹೊಡಿಲಿಕ್ಕೆ ಇರ್ತಿತ್ತು ಲಾರಿಗ. ಹೌದು. ಯಾಕೆ ಅಂದರೆ ಮುಂಚಿನ ಗಾಡಿಗೆ 500 ಕಿಲೋಮೀಟ್ರಿಗೊಮ್ಮೆ ಗ್ರೀಸ್ ಹೊಡಿಬೇಕಿತ್ತು. ಇವಾಗ ಅಲ್ಲ, ಮೈನಾಕ್ಸ್ ಇದು ಸೆಂಟರ್ ಜಾಯಿಂಟು ಮತ್ತು ನಮ್ಮ ವಾಟರ್ ಪಂಪ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದೇನು ಗ್ರೀಸ್ ಹೊಡಿಬೇಕು ಅಂತಿಲ್ಲ, ಯಾವಾಗಲೂ ಒಮ್ಮೆ ಹೊಡೆದ್ರೆ ಸಾಕಾಗ್ತದೆ. ಈಗಿನ ಗಾಡಿಗಳಿಗೆ ಇದಕ್ಕೆ ಓಲ್ವೋಕ್ಕೆ ಗ್ರೀಸೇ ಹೊಡಿಲಿಕ್ಕಿಲ್ಲ, ಗ್ರೀಸ್ ಹೊಡಿಲಿಕ್ಕೆ ಇಲ್ಲ. ಓ, ವಾಟರ್ ಪಂಪಿಗೆ ಗ್ರೀಸ್. ಮುಂಚಿನ ಗಾಡಿಗೆಲ್ಲ ವಾಟರ್ ಪಂಪಿಗೆ ಗ್ರೀಸ್ ಹಾಕ್ಲಿಕ್ಕಿತ್ತು. ವಾಟರ್ ಪಂಪಿಗೆ ಗ್ರೀಸ್ ಹಾಕ್ಲಿಕ್ಕೆ. ಹೌದು. ಈಗ ಗ್ರೀಸ್ ಹಾಕ್ಲಿಕ್ಕೆ ಈಗಿಲ್ಲ, ವಾಟರ್ ಪಂಪ್ ಎಲ್ಲ ಅಡ್ವಾನ್ಸ್ ಇದು ಮಾಡಿದ್ದಾರೆ. ಓಕೆ. ಸೊ ನೀವು ಹೇಳೋದು ಲಾರಿ ಓಡಿಸ್ಲಿಕ್ಕೆ ಕಷ್ಟ ಅಂತ? ಕಷ್ಟ, ಇವಾಗಲೂ ಕಷ್ಟ, ಆವಾಗಲೂ ಕಷ್ಟ. ಆವಾಗಲೂ ಕಷ್ಟ. ಮತ್ತು ಲಾರಿಯಲ್ಲಿ ಅಷ್ಟು ಒಳ್ಳೆ ಸಂಬಳ ಇರೋದಿಲ್ಲ. ಮತ್ತೆ ಹೋದ್ರೆ ಒಂದೊಂದು ಸರಿ 15 ದಿವಸ 20 ದಿವಸ ಲೋಡ್ ಆಗದೆ ಇರೋದು ಇರ್ತದೆ. ಎಲ್ಲಿ ಸ್ಟ್ರೈಕ್ ಆದ್ರೂ ಫಸ್ಟಿಗೆ ಕಲ್ಲು ಹೊಡೆಯೋದು ಮೋಟರ್ ಲೈನಿಗೆ ಯಾವುದಾದ್ರು. ಮತ್ತೆ ಆವಾಗ ಇಷ್ಟು ಒಳ್ಳೆ ರೋಡ್ ಇರಲಿಲ್ಲ, ಆದರೆ ಇಷ್ಟು ಟ್ರಾಫಿಕ್ ಇರಲಿಲ್ಲ. ಆದರೆ ಆವಾಗ ಡ್ರೈವರ್ಗಳಿಗೆ ಸ್ವಲ್ಪ ಮರ್ಯಾದೆ ಇತ್ತು. ಓಕೆ. ಸೊ ನೀವೀಗ ಮತ್ತೆ ಓಲ್ವೋ ಮತ್ತೆ ಸ್ಕ್ಯಾನಿಯಾ ಅಂತ ಹೇಳಿದ್ರೆ, ಅದರ ಮಧ್ಯೆಯಲ್ಲಿ ಯಾವ್ದು ಒಳ್ಳೇದು ಅನಿಸ್ತದೆ ನಿಮ್ಗೆ? ಸ್ಕ್ಯಾನಿಯಾ ಒಳ್ಳೇದಾ, ಓಲ್ವೋ ಒಳ್ಳೇದಾ? ಡ್ರೈವಿಂಗ್ ಮಾಡಲಿಕ್ಕೆ ಸ್ಕ್ಯಾನಿಯಾ ಒಳ್ಳೇದು. ಯಾಕೆ? ಆದರೆ ಅದು ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ, ಆದರೆ ಸ್ಪೇರ್ ಪಾರ್ಟ್ಸ್ ತುಂಬ ಕಾಸ್ಟ್ಲಿ. ಸ್ಕ್ಯಾನಿಯಾದ? ಹೌದು. ಓಕೆ. ಇದರಲ್ಲಿ ಸಹ ಏನು ಪೂರೈಸ್ಲಿಕ್ಕಿಲ್ಲ ಓನರಿಗೆ. ಓಕೆ. ಇದು ಈಗ 1.25-2 ಕೋಟಿ ತನಕ ಕೊಟ್ಟು 2,000 ಒಳಗೆ ಟಿಕೆಟಲ್ಲಿ ಗಾಡಿ ಫುಲ್ ಆದ್ರೇನು ಅಲ್ಲಿಂದ ಅಲ್ಲಿಗೆ. ಟೋಲೇ ಮುಂಚೆ ಎಲ್ಲ ಟೋಲ್ ಇರಲಿಲ್ಲ. ಹೌದು. ಮತ್ತು ಇಷ್ಟು 100 ರೂಪಾಯಿ ತನಕ ಡೀಸೆಲ್, ಹೌದು, ಟೋಲು, ಟ್ಯಾಕ್ಸ್, ಇನ್ಸೂರ್ ಎಲ್ಲ ತುಂಬ ಡಬಲ್ ಆಗಿದೆ. ಕಷ್ಟದಲ್ಲಿ ಓಡಿಸ್ತಾ ಇದ್ದಾರೆ ನಮ್ಮದು ಓನರು, ಒಳ್ಳೆಯವರು. ಓಕೆ. ಅವರಿಗೇನು ಬೇಕು ಅಂತ ಇಲ್ಲ, ಅವರಿಗೆ ವಯಸ್ಸಾಯಿತು, ಆದ್ರೂ ಇಷ್ಟು ಜನ ದುಡಿತಿದ್ದಾರಲ್ಲ ಅಂತೇಳಿ ಹೊಸ ಗಾಡಿ ತುಂಬ ಕಷ್ಟಪಡ್ತಾರೆ ಅವರು. ಹೌದು. ಬಾಕಿದ ಓನರ್ಗಳಿಗೆ ಹಾಗೆ ಎಲ್ಲೋ ಕೂತ್ಕೊಂಡು ಅಂತಲ್ಲ, ಆಫೀಸಿಗೆ ಡೈಲಿ ಬರ್ತಾರೆ, ಎಲ್ಲ ಕೇಳ್ತಾರೆ. ಮತ್ತು ಯಾವ ಟೈಮಲ್ಲಿ ಫೋನ್ ಮಾಡಿದರೆ ಫೋನ್ ತೆಗಿತಾರೆ. ಯಾವ ಟೈಮಲ್ಲಿ ಸಹ ಒಂದು ಫೋನ್ ಮಾಡಿದರೆ ಅದು ರಾತ್ರಿ ಎಷ್ಟೊತ್ತಿಗೆ ಬೇಕಾದರೆ ಮಾಡಲಿ, ತೆಗೆದು ಚಂದ ಮಾತಾಡ್ತಾರೆ. ಅದೇನು ಕಂಪ್ಲೇಂಟ್ ಇದ್ರು ಸಾಲ್ವ್ ಅವಾಗಲೇ. ಮತ್ತು ಗಾಡಿ ಕೆಲಸ ಆನಂದಿನಾಗೆ ಗಾಡಿ ಕೆಲಸ ಯಾರು ಮಾಡಿಸೋದಿಲ್ಲ. ಹೌದಾ? ಎಷ್ಟು ನಮ್ಮದು ಗಾಡಿ ಅದು 20 ಲಕ್ಷ ಓಡಿದೆ. ಇವಾಗಲೂ ರನ್ನಿಂಗ್ ಒಳ್ಳೆ 8 ವರ್ಷ ಓಡಿಸಿದ್ವಲ್ಲ ನಾವು ಆ ಗಾಡಿ. ಏನು ಒಂದು ದಿವಸ ಎಲ್ಲ ಒರಿಜಿನಲ್ ಸಾಮಾನೆಲ್ಲ ಹಾಕ್ತಾರೆ. ಇದೆಲ್ಲ ಓಕೆ. ಸೊ ಬಟ್ ನಾನೇನು ಕೇಳಿದೆ, ಓಲ್ವೋ ಎಲ್ಲ ಸ್ವಲ್ಪ ಮಳೆಯೆಲ್ಲ ಜಾರ್ತದೆ, ಸ್ಕ್ಯಾನಿಯಾ ಎಲ್ಲ ಜಾರ್ತಿರ್ಲಿಲ್ಲ ಅಂತ. ಹೌದು, ಸ್ಕ್ಯಾನಿಯಾದಲ್ಲಿ ಅವರು ಅದು ಏನು ಮಾಡಿದ್ದು ಗೊತ್ತಿಲ್ಲ, ಇದು ಮಳೆ ಎಲ್ಲ ಬರುವಾಗ ಆಟೋಮೆಟಿಕ್ ಸ್ಟೇರಿಂಗ್ ತನ್ನಷ್ಟೇ ಟೈಟ್ ಹಾಕೊಂಡು ಹೋಗ್ತದೆ. ಬ್ರೇಕ್ ಹೊಡೆದ್ರೆ ಅಲ್ಲೇ ನಿಲ್ತದೆ.
ಇದು ಓಲ್ವೋ ಸ್ವಲ್ಪ ಅಂದರೆ ಬಾಕಿ ಇದು ನಮ್ಮದು ಟಾಟಾ ಲೈಲ್ಯಾಂಡಿಗಿಂತ ಪವರ್ಫುಲ್ ಬ್ರೇಕ್ ಇದೆ. ಅದನ್ನಾದರೆ ಓಡಿಸೋ ನ್ಯಾಕ್ ಗೊತ್ತಿರಬೇಕು. ಅದು ಈ ಸಣ್ಣ ಫಸ್ಟ್ ಮಳೆ ಬರ್ತದಲ್ಲ, ಹೌದು. ಆ ಮಳೆಯಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಮತ್ತು ಇವಾಗ ಎಲ್ಲ ಗಾಡಿ ಆಕ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಮೊಬೈಲ್. ಅಂದರೆ ಮೊಬೈಲು ಬಸ್ಸಿನ ಡ್ರೈವರ್ಗಳು ಹಿಡ್ಕೊಳ್ತಾರೆ ಅಂತಲ್ಲ, ಬೈಕಿನಲ್ಲಿ ಮೊಬೈಲ್ ಇಲ್ಲಿ ಹಿಡ್ಕೊಂಡು ಹೀಗೆ ಮಾಡಿ 2-3 ಎಲ್ಲಿ ಅಂತ ಇಲ್ಲ ಬರೋದು, ರೈಟಲ್ಲಿ ಲೆಫ್ಟಲ್ಲಿ, ಮತ್ತು ಇಲ್ಲಿ ರಾಂಗ್ ಸೈಡಲ್ಲೆಲ್ಲ ಬರ್ತಾರೆ ಬೈಕಿನವರು, ಕೇಳೋರ್ ಗತಿ ಇಲ್ಲ. ರಾತ್ರಿ ಎಲ್ಲ ಮಾರ್ಗದ ಬದಿಯಲ್ಲೆಲ್ಲ ಬಾರು, ಅಲ್ಲಿಂದ ಕೊಡ್ಕೊಂಡು ಸೀದಾ ಬರೋದು. ಮತ್ತು ನಮ್ಮದು ಸತ್ತಾರದಿಂದ ಬೆಳಗಾಂ ತನಕ ಆಕ್ಸಿಡೆಂಟ್ ಆಗಲಿಕ್ಕೆ ಜಾಸ್ತಿ ಕಾರಣ ಕಬ್ಬಿನ ಗಾಡಿ, ಟ್ರ್ಯಾಕ್ಟರ್ ಹೋಗ್ತಾರೆ, 2-3 ಸಿಕ್ಕಿಸ್ಕೊಂಡು ಮೈಕ್ ಹಾಕ್ಕೊಂಡು ಹಾಗೆ ಹೀಗೆ ಓಡಿಸಿ. ಮತ್ತು ಏನಾಗ್ತದೆ, ಒಂದು ದೊಡ್ಡ ಪ್ರಾಬ್ಲಮ್ ಏನು ಹೇಳಿದರೆ, ದಾರಿಯಲ್ಲಿ ಹಾಳಾಗಿ ನಿಲ್ಲಿಸಿದ ಲಾರಿಯನ್ನು ಗಾಡಿಯನ್ನು ಮಧ್ಯದಲ್ಲಿ ಅಲ್ಲೇ ನಿಲ್ಲಿಸಿರ್ತಾರೆ. ಅದೇನು 2-3 ಲೈನು ಒಟ್ಟಿಗೆ ಹೋಗ್ತಾ ಇರ್ತೇವೆ ನಾವು, ಆ ಮುಂದಿನವನಿಗೆ ಕಾಣ್ತದೆ, ತಕ್ಷಣ ರೈಟ್ ತಗೊಂಡಿರ್ತಾನೆ. ಲೆಫ್ಟ್ ಸೈಡಲ್ಲಿ ಇದ್ದವರಿಗೆ ವಿಷಯ ಗೊತ್ತಾಗೋದಿಲ್ಲ. ಹೆಚ್ಚಿನಾಗಿ ಹಿಂದಿನಿಂದ ಹೊಡಿಲಿಕ್ಕೆ ಕಾರಣ ಅದೇ ಹಾಳಾಗಿದ್ದು ಗಾಡಿ. ಮತ್ತು ಪೊಲೀಸ್ನವರು ದೂರಿ ಪ್ರಯೋಜನ ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಪೊಲೀಸ್ ಕಮ್ಮಿ. ಹೈವೇಯಲ್ಲಿ ಇದ್ದ ಪೊಲೀಸ್ ಅವ್ರಿಗೆ ಡೇ ಆ್ಯಂಡ್ ನೈಟ್ ಮಾಡಿಕೊಂಡು ಅಷ್ಟು ಪೊಲೀಸ್ ಕೊಡಲಿಲ್ಲ ಅವರು ಗೌರ್ಮೆಂಟಲ್ಲಿ. ಹಾಗೆ ಅವರನ್ನು ದೂರಿ ಪ್ರಯತ್ನ ಇಲ್ಲ. ಅವರು ಪಾಪ ರಾತ್ರಿ ಆಗಲಿ ಕೆಲಸ ಮಾಡ್ತಾರೆ, ಅವರು ಸಹ ಕೆಲವರು ಅಂತಾರೆ, ಆದರೆ ಒಳ್ಳೆಯವರು ಜಾಸ್ತಿ ಇದ್ದಾರೆ ಎಂತಲ್ಲ. ಸೊ ನೀವು ಮತ್ತೆ ಮ್ಯಾನ್ಯಲ್ ಮತ್ತೆ ಈಗ ಐ ಶಿಫ್ಟ್ ಎರಡೂ ಓಡಿಸಿದ್ರಿ, ಏನು ಡಿಫ್ರೆನ್ಸ್ ಮ್ಯಾನ್ಯಲ್ ಅಲ್ಲಿ ಐ ಶಿಫ್ಟ್ ಅಲ್ಲಿ? ಮ್ಯಾನ್ಯಲ್ ನಾವು ಹೇಳಿದಾಗೆ ಕೇಳ್ತದೆ, ಇದು ಗಾಡಿ ಹೇಳಿದಾಗೆ ನಾವು ಕೇಳ್ಬೇಕು. ಸೊ ನಿಮ್ಮ ಲೆಕ್ಕದಲ್ಲಿ ಮ್ಯಾನ್ಯಲ್ ಇದ್ರೆ ಗಾಡಿ ಫಾಸ್ಟ್ ಆಗಿ ಹೋಗ್ತದ, ಪಿಕಪ್ ಎಲ್ಲ ಒಳ್ಳೆ ಇರ್ತದ ಐ ಶಿಫ್ಟ್ ಗಿಂತ? ಮ್ಯಾನ್ಯಲ್ ಒಳ್ಳೇದು, ಯಾಕೆಂದ್ರೆ ಯಾವ ಕಾರಣದಲ್ಲೂ ಹೌದು. ಅಂದ್ರೆ ಈಗ ಇದು 8 or 9 ಅಲ್ಲ, ಟ್ರಾಫಿಕ್ ಸಿಕ್ತು, ನಾವು ಒಂದು ಗೇರ್ ಅಲ್ಲಿ ಒಂದು ಅಂದಾಜಲ್ಲಿ ಹೋಗ್ಬೋದು. ಇದ ತಕ್ಷಣ ಆದ್ರಷ್ಟೇ ಅದು ಗೇರ್ ಚೇಂಜ್ ಆಗ್ತದೆ. ಸೊ ಆದ್ರೆ ಟ್ರಾಫಿಕ್ ಅಲ್ಲಿ ನಮಗೆ ಏನು ಲೆಫ್ಟ್ ಸೈಡ್ ಲೆಫ್ಟ್ ಕಾಲು ವರ್ಕ್ ಆಗುದಿಲ್ಲ ಹೇಳಿ ಅಷ್ಟೇ. ಅದರಲ್ಲಿ ಕ್ಲಚ್ ಹಿಡ್ಕೊಳ್ಬೇಕು, ಕ್ಲಚ್ ಬಿಡ್ಬೇಕು, ಹಾಗೆ ಇದರಲ್ಲಿ ಕ್ಲಚ್ ಹಿಡಿಯೋದು, ಕ್ಲಚ್ ಆದ್ರೆ ಒಂದು ಬಾಡಿ ಏನು ಕೆಲಸನೇ ಮಾಡೋದಿಲ್ಲಲ್ಲ, ಒಂದು ಫಾಸ್ಟ್ ಏನು ಕೆಲಸ ಮಾಡೋದಿಲ್ಲ, ತೊಂದರೆ ಅಲ್ಲ, ಅದು ಎಫೆಕ್ಟ್ ಬಾಡಿ. ನಾವು ಮುಂಚಿನ ಈ ಲಾರಿಯಲ್ಲೆಲ್ಲ ಬೆವರು ಕಿತ್ಕೊಂಡು ಬರ್ತಿತ್ತು, ಅವಾಗೆಲ್ಲ ಆರ್ಡಿನರಿ ಸ್ಟೇರಿಂಗ್, ಬಾಡಿ ಎಲ್ಲ ಚೆನ್ನಾಗಿರ್ತಿತ್ತು ಮುಂಚಿನ ಡ್ರೈವರ್. ಶುಗರ್ ಪ್ರೆಷರ್ ಎಲ್ಲ ಮುಂಚಿನ ಡ್ರೈವರ್ಗಳಿಗೆ ಇರಲಿಲ್ಲ, ಯಾಕೆಂದ್ರೆ ಸ್ಟೇರಿಂಗ್ ತಿರುಗಬೇಕಿತ್ತು. ಮತ್ತೆ ಡ್ರೈವರ್ ಕಂಡಕ್ಟರ್ ಇಬ್ಬರು ಸೇರಿ ಲಾರಿಗೆ ಹಗ್ಗ ಹಾಕ್ಬೇಕಿತ್ತು, ಅದು ಎಳೆಯೋದು ತನ್ನಷ್ಟೇಗೆ. ಅದು ನಮ್ಮದು ಕೆಲಸ. ಇಲ್ಲಿ ಬಾಕಿದ್ದವ್ರು ಹಣ ಇದ್ದವ್ರು ಓಡ್ತಾರಲ್ಲ ಬೆಳಿಗ್ಗೆ ಎದ್ದು, ಆ ಕೆಲಸ ಎಲ್ಲ ಲಾರಿ ಡ್ರೈವರ್ಗಳಿಗೆ ಆಟೋಮೆಟಿಕ್ಕಾಗಿ ಆಗ್ತದೆ. ಅದೇ ಮೇಲೆ ಹೋಗೋದು, ಕೆಳಗೆ ಹೋಗೋದು, ಹಗ್ಗ ಕಟ್ಟೋದು, ಇಳಿಸೋದು, ಮತ್ತು ಅದು ಗೋಣಿ ಲೆಕ್ಕ ಮಾಡಬೇಕು, ಪಾರ್ಸಲ್ ಎಷ್ಟು ಉಂಟು ಲೆಕ್ಕ ಮಾಡ್ತಾ ಇರಬೇಕು, ಇಳಿಸ್ಬೇಕು. ಸೊ ಮ್ಯಾನ್ಯಲ್ ಇದ್ರೆ ಒಳ್ಳೇದು ಅಂತೀರ? ಅಂದ್ರೆ ಅಲ್ಲ, ನಿಮ್ಮ ಕೈಯಲ್ಲಿ ಇರ್ತದೆ ಅಂತ. ಹೌದು, ಮ್ಯಾನ್ಯಲ್ ನಮ್ಮ ಲೆಕ್ಕದಲ್ಲಿ ನಾವು ಹೇಳಿದಾಗೆ ಹೋಗ್ಬೋದು. ಈಗ ಒಂದು ಗಾಡಿ, ಅಲ್ಲೊಂದು ಗಾಡಿ ಬರ್ತಾ ಉಂಟು, ಒಂದು ಗೇರ್ ಡೌನ್ ಮಾಡಿ ನಾವು ಅದನ್ನ ಓವರ್ಟೇಕ್ ಮಾಡ್ಲಿಕ್ಕಿದ್ರೆ ಒಂದು ಗೇರ್ ಡೌನ್ ಮಾಡಿ ಮಾಡ್ಬೋದು. ಇದು ಹಾಗೆ ಆಗೋದಿಲ್ಲ ಅಲ್ಲ, ಇದು ಅದೆಷ್ಟು ಹೋಗ್ತದೆ ಹಾಗೆ ಅಷ್ಟೇ ಹೋಗ್ಬೋದು. ಓಕೆ. ಸೊ ಮತ್ತೆ ಸರ್, ನಾನು ನಿಮ್ಮ ಜೊತೆ ಬಂದಾಗ 2-3 ಸರಿ ನೋಡಿ, ನೀವೆಲ್ಲ ಹೋಟ್ಲಲ್ಲಿ ನಿಂತಾಗೆಲ್ಲ ಟೈರ್ ಎಲ್ಲ ಈಗ ನಾಕ್ ಮಾಡ್ತಾ ಇರ್ತೀವಿ. ಏನಕ್ಕೆ ಅದು ಟೈರ್? ಇಲ್ಲ, ಟೈರಲ್ಲಿ ಒಂದೇ ಸರಿ ಪಂಚರ್ ಆದ್ರೆ ಟೈರ್ ಕೂತ್ಕೊಂಡಿರ್ತದೆ, ಗೊತ್ತಾಗ್ತದೆ. ಅದು ಸಣ್ಣ ಫಿನ್ ಪಂಚರ್ಲಿದ್ರೆ ವೇಕಮ್ ಡಿಫರೆನ್ಸ್ ಇರ್ತದೆ ಒಂದು ಟೈರಿಗೆ ಒಂದು. ಅವಾಗ ನಾವು ಹೊಡೆಯುವ ಸೌಂಡಲ್ಲಿ ಗೊತ್ತಾಗ್ತದೆ ಗಾಳಿ ಕಮ್ಮಿ ಇದೆ ಹೇಳಿ, ಪಂಚರ್ ಆಗಿದೆ ಅಲ್ಲ, ಗಾಳಿ ಕಮ್ಮಿ ಇದೆ ಅಂತೇಳಿ ಗೊತ್ತಾಗ್ತದೆ. ಪ್ಲಸ್ ಸರ್, ಹಳೆ ಕಾಲದಲ್ಲೆಲ್ಲ ನಾನು ಪಿಕ್ಚರ್ ಎಲ್ಲ ನೋಡ್ತಿದ್ದೆ, ಗಾಡಿ ಬ್ರೇಕ್ ಫೇಲ್ ಆಗ್ತದೆ. ಬ್ರೇಕ್ ಫೇಲ್ ಆಗೋದಂದ್ರೆ ಹೇಗೆ ಫೇಲ್ ಆಗ್ತದೆ? ಇಲ್ಲ, ಅದು ಪಿಕ್ಚರ್ ಎಲ್ಲ ಇವಾಗಲೂ ಹಾಗೆ ತೋರಿಸ್ತಾರೆ. ಬ್ರೇಕ್ ಫೈಲ್ ಅಂದ್ರೆ ಇವಾಗಿನ ಗಾಡಿ ಬ್ರೇಕ್ ಫೈಲ್ ಆಗೋದಿಲ್ಲ. ಮುಂಚಿನ ಗಾಡಿಯಲ್ಲಿ ಇದು ಫ್ಲೂಡ್ ಇದ್ದದ್ದು, ಹೌದು, ಬ್ರೇಕ್ ಫ್ಲೂಡ್. ಮತ್ತೆ ಒಂದೊಂದ್ಸರಿ ವೇಕಮ್ದು ಇದಾದ್ರೇನು ಅಲ್ಲಿ ಅಲ್ಲೆಲ್ಲ ಪೈಪ್ ಎಲ್ಲ ಇರ್ತದಲ್ಲ, ವೇಕಮ್ ಡೌನ್ ಆಗೋ ಬ್ರೇಕ್ ಫೈಲ್ ಆಗ್ತದೆ. ಬ್ರೇಕ್ ಫೈಲ್ ಆದ್ರೆ ಅವ್ರು ಕಿಲೋಮೀಟರ್ ಲೆಕ್ಕದಲ್ಲಿ ಓಡಿಸ್ಕೊಂಡು ಹೋಗಾಗ ಏನಾಗೋದಿಲ್ಲ, ಏನಿಲ್ಲ, ಸ್ವಲ್ಪ ದೂರ ಹೋಗಿ ಗೇರ್ ಡೌನ್ ಮಾಡಿದ್ರೆ ಆದ್ರೆ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಸ್ಬೋದು. ಇವಾಗ ಗಾಡಿ ನಿಲ್ಸ್ಬೋದು. ಸಡನ್ ನಮಗೆ ಗೊತ್ತಿಲ್ಲದಾಗೆ ಇಷ್ಟೇ ಹತ್ರದಲ್ಲಿ ಏನೋ ವೇಕಮ್ ಖಾಲಿ ಆಯ್ತು, ಗೊತ್ತಾಗ್ಲಿಲ್ಲ,
ಅದು ಬ್ರೇಕ್ ಫೈಲ್ ಹೇಳ್ಬೋದು. ಮುಂಚಿನ ಗಾಡಿಯಲ್ಲಿ ಬ್ರೇಕ್ ಹೊಡಿಬೇಕು ಅಂತ ಹೇಳಿದ್ರೆ 4-5 ಸಾರಿ 5 ಸಾರಿ ಎಲ್ಲ ಕಿಕ್ ಮಾಡಿ ಬ್ರೇಕ್ ಹೊಡೆದ್ರೆ ನಿಲ್ತಾಯಿತ್ತು ಗಾಡಿ. ಇವಾಗಿನ ಗಾಡಿ ಹಾಗೆ ಇಲ್ಲ. ಮುಂಚಿನ ಗಾಡಿ ಬ್ರೇಕ್ ಹಿಡಿಬೇಕು ಅಂದ್ರೆ ಡೌನಲ್ಲಿ ಇಲ್ಲದ್ರೆ ಗೇರ್ ಡೌನ್ ಮಾಡಬೇಕಿತ್ತು. ಡೌನ್ ಮಾಡಬೇಕು. ಇವಾಗ ಅದೇ ಪವರ್ಸಲ್ಲಿ ನಿಲ್ತದೆ ಗಾಡಿ. ಓಕೆ, ಸೊ ಇವಾಗ ಅವೆಲ್ಲ ಇಂಪ್ರೂವ್ ಆಗಿದೆ ಅಂತ ಹೇಳ್ತೀವಿ. ತುಂಬ ಇಂಪ್ರೂವ್. ತುಂಬ ಮುಂಚೆ ಪವರ್ ಶೇರಿಂಗ್ ಇರಲಿಲ್ಲ. ಪವರ್ ಸ್ಟೇರಿಂಗು, ಪವರ್ ಕ್ಲಚ್ಚು, ಪವರ್ ಬ್ರೇಕು, ಮತ್ತೆ ಮುಂಚಿನ ಗಾಡಿ ಹ್ಯಾಂಡ್ ಬ್ರೇಕ್ ಪವರ್ಫುಲ್ ಇರಲಿಲ್ಲ. ಅಲ್ಲ, ಪವರ್ ಬ್ರೇಕ್ ಅಂತ ಹೇಳಿದ್ರೆ ಏನು ಪವರ್ ಬ್ರೇಕ್? ಮುಂಚಿನ ಬ್ರೇಕು ಫ್ಲೂಯಿಡ್ ಮತ್ತೆ ಏರ್. ಹೌದು. ಅದರಲ್ಲಿ ಒಂದು ಕಮ್ಮಿ ಆದ್ರೇನು ಅದು ಬ್ರೇಕ್ ಹಿಡಿತಾ ಇರಲಿಲ್ಲ. ಮತ್ತೆ ಅದು ಒಂದು ಸಾರಿ ಬ್ರೇಕ್ ಹೊಡಿಬೇಕು ಅಂದ್ರೆ ಅಲ್ಲಿ ಟರ್ನ್ ಇದೆ ಅಂದ್ರೆ ಇಲ್ಲಿ ಒಂದು 3 ಸಾರಿ ಮಾಡಿ ಅದನ್ನು ರೆಡಿ ಮಾಡಿ ಇಡಬೇಕಿತ್ತು. ಒಂದೇ ಸಾರಿ ಒತ್ತಿದ್ರೆ ಹಿಡಿತಾ ಇರಲಿಲ್ಲ, ಯಾಕಂದ್ರೆ ಅದಕ್ಕೆ ಪವರ್ ಸಾಕಾಗ್ತಿರ್ಲಿಲ್ಲ. ಹಾಗೆ ಈಗ ಹಾಗೇನಿಲ್ಲ. ಓಕೆ, ಸೊ ಈಗ ಡ್ರೈವಿಂಗ್ ಕಲೀಲಿಕ್ಕೆ ಈಸಿ ಅಂತೀರಿ? ಹೌದು. ಮುಂಚೆ ಎಲ್ಲ ಡಬಲ್ ಕ್ಲಚ್. ಇದು ಒಂದು ಸಾರಿ ಗೇರ್ ಹಾಕ್ಬೇಕಾದ್ರೆ 2 ಸಾರಿ ಕ್ಲಚ್ ಒತ್ತಬೇಕು. ಒಂದು ಸಾರಿ ನ್ಯೂಟ್ರಲ್ ಮಾಡ್ಲಿಕ್ಕೆ ಇನ್ನೊಂದು ಸಾರಿ ಗೇರ್ ಹಾಕಿ. ಈಗೇನಿಲ್ಲ, ಒಂದು ಸಾರಿ ಕ್ಲಚ್ ಒತ್ತಿ ಬಿಟ್ರೆ ಹೋಗ್ತದೆ ತನ್ನಷ್ಟಕ್ಕೆ. ಈಗ ತನ್ನಷ್ಟಕ್ಕೆ ಹೋಗ್ತದೆ. ಹೌದು. ಓಕೆ, ಮತ್ತೆ ನೀವಿವಾಗ ಇಷ್ಟು ವರ್ಷ ಡ್ರೈವಿಂಗ್ ಮಾಡ್ತಾ ಇದ್ದೀರಿ ಸರ್. ರಾತ್ರಿ ಓಡಿಸ್ತೀರಿ, ಡೇ ಓಡಿಸ್ತೀರಿ, ಹೋಟ್ಲಲ್ಲಿ ಓಡಿಸ್ತೀರಿ, ಆರೋಗ್ಯ ಹೇಗೆ ಕಾಪಾಡ್ಕೊಳ್ತೀರಿ ಸರ್? ಇಲ್ಲ, ಈ ಬಾಡಿ ಅದಕ್ಕೆ ಸೆಟ್ ಆಗಿದೆ. ಹೌದು. ನೈಟ್ ತುಂಬ ಆಯ್ತಲ್ಲ, 43 ವರ್ಷ ಆಯ್ತು. 43 ವರ್ಷದಿಂದ ಮಾಡ್ತಾ ಇದ್ರಿ ಡ್ರೈವಿಂಗ್ ಮತ್ತೆ ಕಂಡಕ್ಟರ್ ಎಲ್ಲ ಸೇರಿ. ಓಕೆ, ಅದಕ್ಕೆ ಸೆಟ್ ಆಗಿರ್ತದೆ. ನಾವು ಒಂದು ಸಾರಿ ಡ್ರೈವಿಂಗ್ ಸೀಟಲ್ಲಿ ಕೂತ್ರೆ ಅಲ್ಲ, ಊಟ ಎಲ್ಲ ನಾವು ಹೋಟ್ಲಲ್ಲಿ ನೋಡಿ ಮಾಡಬೇಕು. ಯಾಕೆಂದ್ರೆ ಎಣ್ಣೆದೆಲ್ಲ ಪದಾರ್ಥ ತಿಂದರೆ ನಮ್ಮದು ಬಾಡಿ ಕರಗೋದಿಲ್ಲ, ಕೆಲಸ ಕಮ್ಮಿ ಅಲ್ಲ. ಸ್ವಲ್ಪ ಲೈಟ್ ಆಗಿ ತಿಂದರೆ ಒಳ್ಳೇದು. ಓಕೆ ಸರ್, 40 ವರ್ಷ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಗೆ ಯಾವ ಥರ ಕೆಲವು ಚಾಲೆಂಜಸ್ ಎನ್ಕೌಂಟರ್ ಆಗಿದೆ? ಅಂದರೆ ನೀವು ಹೋಗ್ತಾ ಇದ್ರಿ, ಸಡನ್ ಆಗಿ ಬ್ರೇಕ್ ಆಗಬೇಕು ಬಂತು, ಗಾಡಿ ಡ್ಯಾಮೇಜ್ ಆಯಿತು, ಇಲ್ಲ ಗಾಡಿ ಫಾಲ್ಟ್ ಆಯಿತು, ನೀವೇ ರಿಕವರ್ ಮಾಡಿ ಹೋದ್ರಿ ಯಾರ ಕೇಳದೆ? ಅದೆಲ್ಲ ಗಾಡಿದು ಫಾಲ್ಟ್ ಎಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದರಲ್ಲಿ ಸಣ್ಣದೆಲ್ಲ. ಇಲ್ಲಾಂದ್ರೆ ಇದು ಓಲೋ ಬಸ್ಸಿಗೆಲ್ಲ ಅವರೇ ಬರಬೇಕಾಗ್ತದೆ. ಮಧ್ಯದಲ್ಲಿರುವ ಮೆಕ್ಯಾನಿಕ್ ಯಾರು ನೋಡುದಿಲ್ಲ. ಮತ್ತೆ ಹೆಚ್ಚಿನಾಗಿ ಆಲ್ಟರ್ನೇಟ್ ಬಾಕಿದೆಲ್ಲ ಸ್ವಲ್ಪ ಗೊತ್ತಿರ್ತಲ್ಲ ನಮಗೆ, ಮೈನರ್ ಎಲ್ಲ ಮಾಡ್ಕೊಳ್ತೀವಿ. ಬಟ್ ಬೇರೆ ಏನಾದ್ರೂ ಚಾಲೆಂಜಸ್ ಅನ್ಕೊಂಡು ಅಂದ್ರೆ ನೀವು ಹೋಗ್ತಾ ಇರಿ, ಸಡನ್ ಆಗಿ ಬ್ರೇಕ್ ಆಗುವ ಪರಿಸ್ಥಿತಿ ಬಂತು, ಬಚಾವಾದ್ರಿ? ತುಂಬ ಹೇಳಿದ್ರೆ ನಿಮಗೆ ಟ್ರಿಪ್ಪಲ್ಲಿ ಒಂದ್ಸರಿ ಸಿಗುವಂತ ಜಾಸ್ತಿ ಇದೆ. ಟ್ರಿಪ್ಪಲ್ಲಿ ಒಂದೊಂದ್ಸರಿ 5-6 ಸರಿ ಸಿಗ್ತದೆ ಬೈಕಿನವರು ಹೆಚ್ಚಿನವರು ಬೈಕಿನವರು ಈಚೆಯಿಂದ ಆಚೆ ಹೋಗೋದು, ಆಚೆಯಿಂದ ಈಚೆ ಹೋಗೋದು. ಕೆಲವು ಸರಿ ಬೈಕಿನವರು ಬೇರೆ ಗಾಡಿಗೆ ತಾಗಿ ನಮ್ಮ ಗಾಡಿ ಹತ್ರ ಎಲ್ಲ ಬಿದ್ದದ್ದು ತುಂಬ ಇದೆ. ಡೈಲಿ ಆಗುವಂಥದ್ದು, ರೋಡಲ್ಲಿ ಡೈಲಿ ಆಗುವಂಥದ್ದು. ಅವರು ಈ ಇಲ್ಲಿ ನಮ್ಮ ಮಂಗಳೂರು ಸೈಡಲ್ಲೆಲ್ಲ ಇಬ್ಬರು ಮಾತ್ರ ಬೈಕಲ್ಲಿ ಹೋಗೋದು. ನಮ್ದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಪಾಸ್ ಮತ್ತೆ ಎಲ್ಲ ಒಂದು ಬೈಕಲ್ಲಿ 3-4 ಜನ. ಒಬ್ಬೊಬ್ಬರು ಟ್ಯಾಂಕಿ ಮೇಲೆ ಹೆಲ್ಮೆಟ್ ಎಲ್ಲ, ಅವರು ಗಾಡಿ ಕಂಟ್ರೋಲ್ ಇರುದಿಲ್ಲ. ಮತ್ತೆ ಮೊಬೈಲ್ ನೋಡಿ ನೀವು ಸರಿಯಾಗಿ, ವಾಜಪೇಯಿ ಪ್ರಧಾನಿ ಆದ ಮೇಲೆ ರೋಡ್ ಆಕ್ಸಿಡೆಂಟ್ ಜಾಸ್ತಿ. ಅವರಾದ್ಮೇಲೆ ರೋಡ್ ಸಹ ಒಳ್ಳೇದಾಗಿದೆ, ಆದ್ರೆ ಆಕ್ಸಿಡೆಂಟ್ ಜಾಸ್ತಿ. ಕಾರಣ ಏನ್ ಹೇಳಿ? ಅದು ವಾಜಪೇಯಿ ಬಂದ ಮೇಲೆ ಎಲ್ಲರ ಹತ್ರ ಮೊಬೈಲ್ ಎಲ್ಲ ಕಡೆ ಟವರ್. ಮುಂಚೆ ಅವ್ರು ವಾಜಪೇಯಿ ಇರುವಾಗ ಎಲ್ಲ ಕಡೆ ಸಿಗ್ತಾ ಇರ್ಲಿಲ್ಲ, ಅದು ಸಿಟಿಯಲ್ಲಿ ಸಿಗ್ತಿತ್ತು. ಅದ್ರ ಮೇಲೆ ಅಂಬಾನಿ ಅವರದ್ದು ರಿಲಯನ್ಸ್ ಬಂದ ಮೇಲೆ ಆಗ ಮನೆ ಒಂದು ಮೊಬೈಲ್ ಇತ್ತು. ಈಗ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಒಂದು ಆಫೀಸ್ ನಂಬರ್ ಒಂದು, ಮನೆ ನಂಬರ್ ಒಂದು ಅಲ್ಲ. ಈಗ ಒಂದು ಸೋಕಿ, ಒಂದು ಕೀಪ್ಯಾಡ್, ಒಂದು ಟಚ್ ಸ್ಕ್ರೀನ್, 2 ಇರ್ತದೆ ಮೊಬೈಲ್. ಓಕೆ ಸರ್, ಮತ್ತೆ ನೀವು ಈ ಡ್ರೈವಿಂಗ್ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ಒಂದು ಒಳ್ಳೆ ಡ್ರೈವರ್ ಆಗ್ಬೇಕಂದ್ರೆ ಏನು ಗುಣಗಳಿರ್ಬೇಕು ಒಂದು ವ್ಯಕ್ತಿಯಲ್ಲಿ? ಒಳ್ಳೆ ಡ್ರೈವರ್ ಆಗ್ಬೇಕಾದ್ರೆ ಸಮಾಧಾನ ಬೇಕು ಅಷ್ಟೇ. ಓಕೆ, ಸಮಾಧಾನ ಅಂದ್ರೆ ಯಾವ ತರ? ಜಾಸ್ತಿ ಬಸ್ ನಮ್ದು ಡ್ರೈವಿಂಗ್ ಹೇಳಿದ್ರೆ ನಾಯಿ, ದನ, ಮನುಷ್ಯ, ಒಳ್ಳೆಯವರು, ಕೆಟ್ಟವರು, ನಾವು ನಮ್ಮಷ್ಟಕ್ಕೆ ಹೋದ್ರೆ ಸಹ ಅದ್ ನಮ್ಗೆ ತಿರುಗಿಸಿ ಕೊಡು ಹೋಗುದು, ಅದು ಮಾಡುದು, ಬೈದು ಹೋಗುದು, ಮಾಡ್ಲಿಕ್ಕೆ ಅಷ್ಟೇ. ಸೊ ನಿಮ್ಮ ಇದಕ್ಕೆ ನೀವು ಹೋಗ್ಬೇಕು. ಹೌದು, ಸಮಾಧಾನ ಬೇಕು. ಸೊ ಪ್ಯಾಸೆಂಜರ್ ಜೊತೆ ಎಲ್ಲ ಹೇಗೆ ಡೀಲ್ ಮಾಡ್ತೀರಿ? ಮತ್ತೆ ಕೆಲವರು ಬೈತಾ ಇರ್ತಾರೆ, ಗಾಡಿ ಲೇಟ್ ಆಯ್ತು, ಎಷ್ಟಾಯ್ತು, ಪ್ರತಿಯೊಬ್ಬರು ಪ್ಯಾಸೆಂಜರ್ ಒಂದೊಂದು ಟ್ರಿಪ್ ಅಲ್ಲಿ ಎಲ್ಲರೂ ಒಳ್ಳೆಯವರು ಬರ್ತಾರೆ. ಏನಿಲ್ಲ, ನಮಗೆ ಸೆಟ್ ಆಗುವಂತವರೇ ಬರ್ತಾರೆ. ಒಂದೊಂದ್ಸರಿ ಏನಿಲ್ಲ, ಎಷ್ಟು ಗಂಟೆ ಮುಟ್ತದೆ, ಒಂದ್ಸರಿ ಹೇಳಿದ್ದೇವೆ ಇಷ್ಟು ಗಂಟೆಗೆ, ಮತ್ತೆ ಸಹ ಅದನ್ನೇ ಕೇಳೋದು, ರೋಡ್ ಸರಿ ಇಲ್ಲ ಸರ್, ಮತ್ತೆ ನೋಡುವ, ಈಗ ಎಲೆಕ್ಷನ್ ಟೈಮು, ಅಲ್ಲೆಲ್ಲಿ ನಿಲ್ಲಿಸ್ತಾರೆ, ಇಲ್ಲ ಒಂದು ಟೈಮ್ ಹೇಳಿ,
ಅಂತ ಹೇಳಿ. ಮತ್ತೆ ಈ ಬಸ್ಸಲ್ಲಿ ಡೈಲಿ ಜರ್ನಿ ಮಾಡ್ತಾರಲ್ಲ ಅವ್ರು ಜಾಸ್ತಿ ತೊಂದರೆ ಇಲ್ಲ. ಈ ಟ್ರೈನಲ್ಲಿ ಟಿಕೆಟ್ ಸಿಗದೆ ಬಸ್ಸಲ್ಲಿ ಬರೋರಿದ್ದಾರಲ್ಲ ಹಾಗೆ ನೋಡಿದ್ರೆ ಬಸ್ಸಲ್ಲಿ ಅನ್ಪಾಡ್ಗಳು ಬರ್ತಾರೆ ನೋಡಿ. ಅನ್ಪಾಡ್ ಅಂದ್ರೆ ಅವ್ರು ಅನ್ಪಾಡ್ ಅಂತ ಹೇಳ್ಬಾರ್ದು, ಈ ಹಳ್ಳಿ ಜನ ಮತ್ತೆ ರೈತರು ಹೀಗೆಲ್ಲ ಬರ್ತಾರಲ್ಲ, ಅವ್ರು ಒಂದ್ಸರಿ ಬರುವಾಗ ಎಷ್ಟು ಗಂಟೆ ಹೋಗ್ತದೆ ಅಣ್ಣ ಅಂತ ಕೇಳಿ ನಾವು ಒಂದು ಹೇಳಿದ್ರೆ 2ನೇ ಸರಿ ಬರೋದಿಲ್ಲ ಅವ್ರು. ಮತ್ತೆ ಬೆಳಗ್ಗೆ ಎತ್ಕೊಂಡೇ ಕೇಳ್ತಾರೆ. ಜಾಸ್ತಿ ಓದಿದಾರಿದ್ದಾರಲ್ಲ ಅವ್ರ ತಲೆಯಲ್ಲಿ ಅಂತ ಉಂಟಾಗುತ್ತಿಲ್ಲ. ಅವರು ಬಂದು ಜಾಸ್ತಿ ಅವ್ರದೇ ಜಾಸ್ತಿ ಸ್ವಲ್ಪ ಕಿರಿಕಿರಿ. ಮತ್ತೆ ನಾವು ಸ್ವಲ್ಪ ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು, ನಾವು ಏನಾದ್ರೂ ಮಾತಾಡಿದ್ರೆ ಸ್ಪೀಡ್ ಬ್ರೇಕಲ್ಲಿ ಹಾಕಿಬಿಡ್ತಾರೆ. ಸರಿ ಇಲ್ಲ, ನಿಮ್ದು ಡ್ರೈವರ್ ಸರಿ ಇಲ್ಲ, ರಫ್ ಮಾತಾಡ್ತಾರೆ. ಡ್ರೈವರಿಗೆ ಎಷ್ಟು ತಲೆ ಬಿಸಿ ಇರ್ತದೆ ನೋಡಿ. ಇಲ್ಲಿ ಪಾರ್ಕಿಂಗಿಗೆ ಬರುವಾಗ ಅಡ್ಡ ನಿಲ್ಸಿರ್ತಾರೆ, ಬರುವಾಗನು ಅಲ್ಲಿ ಹೋಗುವಾಗ ಸಾಲೆ ಬಿಟ್ಟಿರ್ತದೆ, ಆಚೆ ಈಚೆ ಬರೋದು ಟೈಮಲ್ಲಿ. ನಾವು ಒಂದೊಂದ್ಸರಿ ನಾವು ಒಂದು ಪ್ಯಾಸೆಂಜರ್ಗೆ ಮುಂದೆ ಫೋನ್ ಮಾಡಿ ಹೇಳಿರ್ತೇವೆ ಇಷ್ಟು ಗಂಟೆಗೆ ಬನ್ನಿ ಅಂತೇಳಿ, ಅದ್ರ ಮಧ್ಯೆ ಇಲ್ಲಾದ್ರೆ ಬ್ಲಾಕ್ ಆಗ್ತದೆ. ಅವ್ರು ನಮಗೆ ಗಡಿ ಫೋನ್ ಮಾಡೋದು ಬೈಯೋದೆಲ್ಲ ಮಾಡ್ತಾರೆ. ಅವಾಗ ನಮಗೆ ಸಹ ತಾಳ್ಮೆ ಕಳ್ಕೊಳ್ಬೇಕು. ಒಂದೊಂದ್ಸರಿ ನಾವು ಸಹ ಮಾತಾಡ್ತೇವೆ. ಅಂದರೆ 99% ಮಾತಾಡೋದಿಲ್ಲ, ಮತ್ತೆ ತಲೆ ಮೇಲೆ ಹೋದರೆ ಕೇಳೋದಿಲ್ಲಲ್ಲ, ಹಾಗೆ ಮಾತಾಡ್ತೇವೆ ಒಮ್ಮೆ. ಅದರಲ್ಲಿ ಸ್ವಲ್ಪ ನಾನೇ ಸ್ವಲ್ಪ ಜಾಸ್ತಿ ಓಕೆ ಸರ್, ನೀವು ಇಷ್ಟು ವರ್ಷದಿಂದ ಓಲ್ವೋ ಓಡಿಸಿದ್ದೀರಿ. ಓಲ್ವೋ ಮೈಲೇಜ್ ಎಷ್ಟು ಕೊಡ್ತದೆ ಸರ್? 20 ವರ್ಷದಿಂದ ಓಲ್ವೋ ಮೈಲೇಜ್ ಇಂಪ್ರೂವ್ ಆಗಿದೆಯಾ ಇಲ್ಲ ಡಿಕ್ರೀಸ್ ಆಗಿದೆಯಾ? ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಸ್ಟಾರ್ಟಿಂಗ್ ಎಲ್ಲ 2.3 2.4 ನಾವೆಲ್ಲ 2.7 ಬರ್ತಾ ಇತ್ತು. ಮತ್ತೆ ಓಲ್ವೋ ಬಸ್ಸು ಟ್ರಾಫಿಕ್ ಇದು ತುಂಬಾ ಡೀಸೆಲ್ ಕುಡಿತದೆ ಸಿಟಿಯಲ್ಲಿ. ಲೆವೆಲ್ ರೋಡಲ್ಲಿ ಒಳ್ಳೆ ಮೈಲೇಜ್. ಓಕೆ ಓಕೆ. ಸೊ ಪ್ಲಸ್ ಈಗ ನೀವು ಪವರ್ ಸ್ಟೀರಿಂಗ್ ಅಂತ ಹೇಳಿದ್ರೆ ಸರ್, ಅದಕ್ಕೇನಾದ್ರು ಆಯಿಲ್ ಎಂತಾದ್ರು ಹಾಕ್ಬೇಕಾಗ್ತದೆ? ಅದು ಹೇಗೆ ಗೊತ್ತಾಗ್ತದೆ ನಿಮಗೆ ಆಯಿಲ್ ಖಾಲಿ ಆಗಿದೆ? ಓಲ್ವೋದಲ್ಲಿ ಪ್ರತಿಯೊಂದು ಮೆಸೇಜ್ ಬರ್ತದೆ. ಓಲ್ವೋದಲ್ಲಿ ಎಜುಕೇಟೆಡ್ ಬೇಕು, ನಾವು ಎಜುಕೇಟೆಡ್ ಅಲ್ಲ. ಗಾಡಿ ಅರ್ಧ ಮಾತಾಡ್ತದೆ, ಇದು ಎಲ್ಲ ಹೇಳ್ತದೆ. ಹೌದೌದು. ಓಕೆ. ಸೊ ಕೆಲವೊಂದು ನಾನು ಓಲ್ವೋಲ್ಲೇ ನಿಮ್ಮ ಇದರಲ್ಲಿ ಸ್ಕ್ರೀನಲ್ಲಿ ನೋಡಿರ್ತೇನೆ, ಬ್ರೇಕ್ ಚೆಕಿಂಗ್ ಅಂತ ಬರ್ತಾ ಇರ್ತಾರೆ ಎರರೆಲ್ಲ. ಸೊ ಅದೆಲ್ಲ ಇಗ್ನೋರ್ ಮಾಡಿ ಹೋಗ್ತಾ ಇರ್ತಾರೆ. ಅದರಲ್ಲಿ 2 ಮೆಸೇಜ್ ಬರ್ತದೆ. ಒಂದು ರೆಡ್ ಸ್ಟಾಪ್, ಅದು ಬಂದ್ರೆ ಹೋಗುದಿಲ್ಲ. ಇನ್ನೊಂದು ಚೆಕ್ ಅಂತ ಹೇಳಿ ಬರ್ತದೆ. ಆ ಚೆಕ್ ಹೇಳಿದ್ರೆ ಅದು ಫಾಲ್ಟ್ ಇರೋದಿಲ್ಲ. ಕೆಲವು ಸರಿ ಒಂದು ವೇಕಮ್ ಡೌನ್ ಆಗಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬರ್ತದೆ. ಇಲ್ಲಾಂದ್ರೆ ಅದ್ರಲ್ಲಿ ಎಲ್ಲೆಲ್ಲಿ ಸೆನ್ಸರ್ ಇರುತ್ತೆ, ಆ ಸೆನ್ಸರ್ ವೈರ್ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೂ ಬರ್ತದೆ, ಹೋಗ್ಬೋದು. ಮತ್ತೆ ಆಲ್ಟರ್ನೇಟ್ ಮೆಸೇಜ್ ಬಂದ್ರೆ ಅದನ್ನ ಚೇಂಜ್ ಮಾಡ್ಬೇಕಾಗ್ತದೆ. ಮತ್ತೆ ನೀರು ಕಮ್ಮಿ ಆದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೆಂತ ಅಂತ ನೋಡ್ಬೇಕು. ರೇಡಿಯೇಟರ್ ಬ್ಲಾಕ್, ಇಲ್ಲಾಂದ್ರೆ ವಾಟರ್ ಪಂಪು, ಇಲ್ಲಾಂದ್ರೆ ಓಸ್ ಪೈಪು, ಅದೆಲ್ಲ ನಿಲ್ಸಿ ನೋಡ್ಬೇಕಾಗ್ತದೆ. ನೋಡ್ಬೇಕು. ಸೊ ಯಾಕಂದ್ರೆ ಇದು ರಿಯರ್ ಇಂಜಿನ್ ಅಲ್ಲ, ಇಲ್ಲಿ ಸೌಂಡ್ ಇಂದ ಗೊತ್ತಾಗೋದಿಲ್ಲ. ನಮ್ದು ಇಲ್ಲಿ ಫ್ರಂಟ್ ಇಂಜಿನ್ ಅಲ್ಲಿ ಸೌಂಡ್ ಅಲ್ಲೇ ಗೊತ್ತಾಗ್ತದೆ. ಮತ್ತೆ ಅದು ಗಾಡಿ ಬಿಸಿ ಆದ್ರೂ ಸಹ ಇಲ್ಲೇ ನಮಗೆ ಗೊತ್ತಾಗ್ತದೆ. ಅದು ಮೀಟ್ರ್ ತೋರಿಸ್ಲಿಲ್ಲ ಅಂದ್ರೇನು ಏನೋ ಬಿಸಿ ಆಗ್ತಾ ಇದ್ದಾಗೆ ಆಗ್ತದೆ. ಓಕೆ. ಸೊ ಅದ್ರಲ್ಲಿ ನಿಮ್ಗೆ ಸೌಂಡಲ್ಲಿ ಗೊತ್ತಾಗ್ತಿತ್ತು. ಈಗ ಎಲ್ಲ ಮೆಸೇಜ್ ಬಂದ್ರೆ ಮಾತ್ರ ಮೆಸೇಜ್ ಬರುತ್ತೆ. ಸಾಧಾರಣ 60% ಗಾಡಿಯೇ ಮಾತಾಡ್ತದೆ. ಗಾಡಿ ಮಾತಾಡ್ತದೆ. ನಿಮ್ಗೆ ಮೆಸೇಜ್ ಬಂದ್ರೆ ಐಡಿಯಾ ಬರ್ತಾ ಇರುತ್ತೆ, ಅದು ಅದ್ರ ಭಾಷೆಯಲ್ಲಿ ಮಾತಾಡ್ತದೆ ಅಲ್ಲ. ಓಕೆ. ಸೊ ಎಷ್ಟು ದಿನಕ್ಕೊಮ್ಮೆ ಮನೆ ಹೋಗ್ತೀವಿ ಸರ್ ನೀವು ಲಾಂಗ್ ಟ್ರಿಪ್ ಮಾಡಿದ್ವಿ? ಇಲ್ಲ, ನಮ್ಮ ಪಾರ್ಟ್ನರ್ ರೋಣಿ ಅಂತಿದ್ದಾರೆ, ಅವ್ರ ಮನೆ ಮಂಗಳೂರು. ಅವರು ಹೋಗುವಾಗ ನಾನು ನಮ್ಮ ಮನೆಗೆ ಹೋಗ್ತೇನೆ. ಮತ್ತೆ ರಾಕಿ ಬಂದ್ರೆ ಒಂದು ಟ್ರಿಪ್ ನಾನು ಮನೆಗೆ ಹೋಗ್ತೇನೆ, ಒಂದು ಟ್ರಿಪ್ ಅವ್ರ ಮನೆಗೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ಡೈಲಿ ಒಂದಿನ ಬಿಟ್ಟು 2 ದಿವಸಕ್ಕೊಮ್ಮೆ. ನಮಗೆ 20 ದಿವಸ ಡ್ಯೂಟಿ, 10 ದಿವಸ ರಜೆ ಇರ್ತದೆ. 3 ಜನ ಡ್ರೈವರ್ ಇದ್ದೇವೆ. ಸೊ ಏನ್ ಮಾಡ್ತೀರಾ ಮನೇಲಿದ್ರೆ ಫ್ರೀ ಟೈಮ್ ಅಲ್ಲಿ? ಈಗ ನಾವು ಮನೆಗೆ ಹೋದ್ರೆ ಸರ್ ನಮಗೆ ಪುರ್ಸೋತಿರೋದಿಲ್ಲ. ಮನೆಗೆ ಹೋಗೋ 10 ಗಂಟೆ ಆಗ್ತದೆ, 12 ಕಾಲಕ್ಕೆ ವಾಪಸ್ ಹೊರಡ್ಬೇಕು. ರಾಜ್ಯದಲ್ಲಿ ಇದ್ರೆ 4-5 ದಿನ ರಜೆ ಇದ್ರೆ ಏನ್ ಮಾಡ್ತೀವಿ ಫ್ರೀ ಟೈಮ್ ಅಲ್ಲಿ? ಏನಾದ್ರೂ ಫಂಕ್ಷನ್ ಇರ್ತದೆ, ಇಲ್ಲಾಂದ್ರೆ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗುದು. ದೇವಸ್ಥಾನ ಮತ್ತೆ ತಿರುಗ್ಲಿಕ್ಕೆ ಹೋಗುದು. ಎಲ್ಲಾದ್ರೂ ಒಂದೊಂದ್ಸರಿ ಸುಮ್ಮನೆ ಕೂತ್ಕೊಳ್ಳೋದು. ಪಿಕ್ಚರ್ ಎಲ್ಲ ನೋಡ್ತೀರಾ? ಕ್ರಿಕೆಟ್ ನೋಡ್ತೀರಾ? ಕ್ರಿಕೆಟ್ ಹಚ್ಚಿಲ್ಲ. ಪಿಕ್ಚರ್ ಎಲ್ಲ ಇದೆ. ಪಿಕ್ಚರ್ ನೋಡ್ತೀರಾ? ಯಾವ ಪಿಕ್ಚರ್ ನೋಡಿದ್ರಿ ರೀಸೆಂಟ್ ಆಗಿ? ಇವಾಗ ಪುನೀತ್ ರಾಜ್ಕುಮಾರ್ ಸತ್ತ ಮೇಲೆ ಪಿಕ್ಚರೇ ನೋಡ್ಲಿಲ್ಲ. ಕಾಂತಾರ ನೋಡಿದ್ರೆ ಅದು ನೋಡ್ಲೇಬೇಕು. ಊರಿನ ಜನ ಕಾಂತಾರ ಬಿಟ್ರೆ ಇಲ್ಲ. ಓಕೆ. ಸೊ ಆನಂದ್ ಸಂಸ್ಥೆ ಬಗ್ಗೆ ಸರ್, ಆನಂದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದೆ ಸಂಸ್ಥೆ ತುಂಬಾ ಜನ ಹೊಟ್ಟೆ ತುಂಬಿಸ್ತಾ ಇದೆ. ಆನಂದ್ ಸಂಸ್ಥೆ ತುಂಬಾ
ಓಕೆ ಅಂದರೆ ನಮ್ಮ ದನಿಯವರಿಗೆ ಬಸ್ ಓಡಿಸ್ಕೊಂಡು ಇಷ್ಟೆಲ್ಲ ತಲೆ ಬಿಸಿ ಮಾಡಿ ಹೋಗ್ಬೇಕು ಅಂತಿಲ್ಲ. ಅವರಿಗೆ ಹೋಟ್ಲಿದೆ, ಆರಾಮಲ್ಲಿ ಇರ್ಬೋದು. ಅಂದರೆ ನಾವು ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೇವಲ್ಲ, ಅದೆಲ್ಲ ಇದಾಗ್ತದೆ. ತುಂಬ ಚೆನ್ನಾಗಿ ನೋಡ್ತಾರೆ. ಓಕೆ. ಸೊ ಮತ್ತೆ ನಿಮ್ಮ 40 ವರ್ಷದ ಕ್ಯಾರಿಯರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟಾ ಡ್ರೈವಿಂಗಲ್ಲಿ? ತುಂಬ ಇದೆ. ನಾವು ಇದರಲ್ಲಿ ಮಕ್ಕಳನ್ನು ಓದಿಸಿದ್ದು, ಮನೆ ನಡೆಸಿದ್ದು ಎಲ್ಲ ಇದರಲ್ಲೇ. ನಮಗೆ ಮತ್ತೆ ನಮ್ಮದು ಸಹ ಇದಕ್ಕೆ ಬೇರೆ ಎಂತ ಮಾಡ್ಲಿಕ್ಕೆ ಆಗ್ತದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ರಾತ್ರಿ ಹೌದು, ತುಂಬ ಭಾಳ ಇಷ್ಟಪಟ್ಟ ಕೆಲಸ ನಂದಿದು. ಅಲ್ಲ, ಕೆಲವರು ನಾನು ಹೇಳೋದಕ್ಕೆ ಅವರವರ ಇದದು. ಆದ್ರೆ ಕೆಲವರು ಬೇಡಪ್ಪ ಡ್ರೈವಿಂಗ್ ಬೇಡ, ಅಲ್ಲ ನನಗೆ ಡ್ರೈವಿಂಗ್ ಬಂದೆ ಈಗ ಖುಷಿ ಇಲ್ಲ. ನಾನು ಇಷ್ಟಪಟ್ಟೆ ಡ್ರೈವಿಂಗ್ ಬಂದಿದ್ದು. ಇವಾಗ್ಲೂ ಡ್ರೈವಿಂಗ್ ಇಷ್ಟನೇ. ಸಾಯೋ ತನಕ ಡ್ರೈವಿಂಗ್ ಮಾಡ್ತಾನೆ ಇರ್ಬೇಕು. ಆದ್ರೆ ಬೇರೆ ಎಂತ ಮಾಡೋ ಇಷ್ಟ ಇಲ್ಲ, ಬೇರೆ ಯಾವ ಕೆಲಸದಲ್ಲಿ ಇಷ್ಟ ಇಲ್ಲ. ಮತ್ತೆ ನಾನು ಎಜುಕೇಶನ್ ಕಮ್ಮಿ ಆಯ್ತು, ಇಲ್ಲಾಂದ್ರೆ ಆರ್ಮಿಗೆ ಹೋಗ್ಬೇಕು ಅಂತ ಇತ್ತು. ಆರ್ಮಿ ಹೋಗ್ತೀವಿ. ಓಕೆ ಓಕೆ. ಭಾಳ ಇಷ್ಟ ಇತ್ತು ಅದು, ಅವಾಗ ಓದ್ಲಿಕ್ಕೆ ಆಗಲಿಲ್ಲ. ಓಕೆ. ಸೊ ಕೊನೆಯದಾಗಿ ಮಾತೇನಪ್ಪ ಅಂದರೆ, ಈಗ ನಿಮ್ಮ ವಿಡಿಯೋ ಎಲ್ಲ ಸುಮಾರು ಜನ ನೋಡಲಿಕ್ಕೆ ಬಯಸ್ತಾರೆ. ನನಗೆ ಹೇಳಿದ್ದಾರೆ ಸುಮಾರು ಜನರು, ರಾಜಶೇಖರ್ ಅವ್ರದ್ದು ಮಾಡಿ ಆನಂದಲ್ಲಿ ಹೇಳಿದ್ದಾರೆ. ಈಗ ನಿಮ್ಮ ಮನೆಯವ್ರು ನೋಡ್ತಾರೆ, ನಿಮ್ಮ ಫ್ರೆಂಡ್ಸ್ ನೋಡ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ಮನೆಯವರದ್ದು, ನಮ್ಮದು ಮಿಸ್ಸಸ್ ಇದ್ದು ತುಂಬ ಇದಿದೆ. ನಮ್ಮದು ಮನೆಯದು ಒಂದು ತಲೆ ಬಿಸಿಲ್ಲ. ಮಕ್ಕಳು 2 ಜನ ಸಹ ಒಳ್ಳೆ. ಒಂದು ದಿವಸ ನಾವು ಓದಿ ಅಂತ ಹೇಳಲಿಲ್ಲ, ಯಾವ ತಲೆ ಬಿಸಿ ಇರಲಿಲ್ಲ. ಮತ್ತು ನಮ್ದು ಇದರಲ್ಲಿ ನಾನು ಆನಂದ್ ಕಂಪನಿ ಬರ್ಲಿಕ್ಕೆ ಕಾರಣ ಜಾನ್ ಅಂತ ಹೇಳಿ. ಜಾನ್ 2ನೇ ಸರಿ ಓಲೋಗಿ ಬರಲಿಕ್ಕೆ. ಫಸ್ಟಿಗೆ ನಾನು ಓಲೋಗಿ ಬರಬೇಕಂತ ಹೇಳಿದರೆ ನಂದು ಮಂಗಳೂರು ಆಫೀಸಲ್ಲಿ ಒಬ್ಬರಿದ್ದರು, ಅವ್ರು ನನಗೆ ಕೆಲಸ ಕೊಟ್ಟಿದ್ದು. ಮತ್ತು 2ನೇ ಸರಿ ಆನಂದದಲ್ಲಿ ಬರ್ಲಿಕ್ಕೆ ಕಾರಣ ಜಾನ್. ನಾನು ಅವರು ಸುಮಾರು ವರ್ಷ ಒಟ್ಟಿಗೆ ಮಾಡಿದ್ವಿ. ಮತ್ತು ರೋಣಿ ಮತ್ತು ಮುನ್ನ ಆನಂದಲ್ಲೆಲ್ಲ ಒಟ್ಟಿಗೆ ಮಾಡಿದ್ರು. ಮತ್ತು ರೋಣಿ ಒಟ್ಟಿಗೆ ಚಂದ ಆಗ್ತದೆ, ತೊಂದರೆ ಇಲ್ಲ. ಎಲ್ಲ ನಮಗೆ ಯಾವ ತಲೆ ಬಿಸಿಲ್ಲ. ರೋಣಿ ಬಂದ್ರೆ ಗಾಡಿಯಲ್ಲಿ ತಲೆ ಬಿಸಿ ಇಲ್ಲ, ಎಲ್ಲ ತಲೆ ಬಿಸಿ ಅವರಿಗೆ. ಗಾಡಿ ಏನಾದ್ರು ಪ್ರಾಬ್ಲಮ್ ಆಗ್ಲಿ ಎಂತ ಮನೆಯಲ್ಲಿದ್ರೆ ಸಹ ಬರ್ತಾರೆ ಮನುಷ್ಯ. ಓಕೆ ಸರ್, ತುಂಬಾ ಧನ್ಯವಾದಗಳು ಟೈಮ್ ಕೊಟ್ಟಿದ್ದಕ್ಕೆ. ತುಂಬಾ ಖುಷಿ ಆಯ್ತು ಮಾತಾಡಿ. ಮತ್ತೆ ಒಂದು CPC ಕಂಪನಿಯಿಂದ ಒಳ್ಳೇದಾಗಿದೆ ಅಂತ ಹೇಳ್ಬೋದು. CPC ಕಂಪನಿ ತುಂಬಾ ಒಳ್ಳೆ ಕಂಪನಿ. ಮತ್ತೆ ಸದರ್ನ್ ಓನರ್ ಮರಿಲಿಕ್ಕಿಲ್ಲ. ಓಕೆ. ಸೊ ಈಗ ಅದೆಲ್ಲ ಗಾಡಿ ಇಲ್ಲಲ್ಲ ಸರ್? ಸದರ್ನ್ ಅವ್ರ ಹತ್ರ ಬಸ್ ಇಲ್ಲ, ಲಾರಿ ಎಲ್ಲ ಇದೆ. ಮತ್ತೆ ಅವರು ತಂದೆ ಮಗ ಇಬ್ರು ಸಹ ಸ್ಟಾಪ್ ಆನ್ ಇಷ್ಟು ಚಂದ ನೋಡ್ಕೊಳ್ತಾರೆ. ಅವರು ತುಂಬ ಯಾರಿಗೆ ಹುಷಾರಿರಲಿ ನಮ್ದು ಇವ್ರು ಸಹ ಆನಂದಿನ ದನಿಯವ್ರು ಸಹ ಯಾರಾದರೂ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಎಲ್ಲ ಆದವರಿಗೆ ಎಲ್ಲರಿಗೂ ಹಣ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಕೆಲವು ಡ್ರೈವರ್ ಸುಳ್ಳು ಹೇಳ್ತಾರಲ್ಲ, ಹುಷಾರಿಲ್ಲ. ಸರಿ ಸರ್, ತುಂಬ ಧನ್ಯವಾದಗಳು ಸರ್.